ಗೊತ್ತಾಗವಲ್ ನೋಡ್ರಿ. ಅಲ್ಲ ಎಲ್ಲಾರ ಹೋಗಿ ಮಲ್ಕೊಂಡಿರ್ಬೇಕಿವ. ಈ ಡ್ರೈವರ್ ಮಂದಿನ ಹಿಂಗ್ರಿ, ರಾತ್ರಿ ಎಲ್ಲ ಗಾಡಿ ಹೊಡಿತಾವ, ಹಗಲೊತ್ನ ಮಕ್ಕೊಂತಾವು. ಏನೋ ಮಾತಾಡ್ಬೇಕಂತಿದ್ದೆ, ಸಿಗವಲ್ಲ. ರಂಗಿ, ಹಾಯ್ ಮೇರಿ ಜಾನ್ ರಂಗಿ. ಬಂತಲ್ಲ ಇದು ಅರ್ಧಂಬರ್ಧ ಗಂಡಸ. ಬರ್ಲಿ ಬರ್ಲಿ. ಹಾಯ್ 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 ಮೇರಿ ಜಾನ್ ರಂಗಿ. ಅಲ್ಲಿನ ನೋಡಿದೆ ಇಲ್ಲಿನ ನೋಡಿದೆ ಎಲ್ಲೂ ಸಿಗ್ಲಿಲ್ಲ. ಬಸ್ ಸ್ಟ್ಯಾಂಡ್ ನೋಡಿದೆ ಬಸ್ ಸ್ಟ್ಯಾಂಡ್ ನೋಡಿದೆ ಎಲ್ಲೂ ಸಿಗ್ಲಿಲ್ಲ. ಅಲ್ಲಿನ ನೋಡಿದೆ ಇಲ್ಲಿನ ನೋಡಿದೆ ಎಲ್ಲೂ ಸಿಗ್ಲಿಲ್ಲ. ಆ ಸ್ಟ್ಯಾಂಡ್ ನೋಡಿದೆ ಬಸ್ ಸ್ಟ್ಯಾಂಡ್ ನೋಡಿದೆ ಎಲ್ಲೂ ಸಿಗ್ಲಿಲ್ಲ. ಹರಪನಹಳ್ಳಿ ಬೊಮ್ಮನಹಳ್ಳಿ ತಿಮ್ಮನಹಳ್ಳಿ ಎಲ್ಲ ಸುತ್ತಾಡ್ದೆ. ಹರಪನಹಳ್ಳಿ ಬೊಮ್ಮನಹಳ್ಳಿ ತಿಮ್ಮನಹಳ್ಳಿ ಎಲ್ಲ ಸುತ್ತಾಡ್ದೆ. ಅಲ್ಲಿಯೂ ನೋಡಿದೆ ಇಲ್ಲಿಯೂ ನೋಡಿದೆ ಎಲ್ಲೂ ನೀನು ಸಿಗ್ಲೇ ಇಲ್ಲ. ಅಲ್ಲಿನ ನೋಡಿದೆ ಇಲ್ಲಿನ ನೋಡಿದೆ ಎಲ್ಲೂ ಸಿಗ್ಲಿಲ್ಲ. ಆ ಸ್ಟ್ಯಾಂಡ್ ನೋಡಿದೆ ಬಸ್ ಸ್ಟ್ಯಾಂಡ್ ನೋಡಿದೆ ಎಲ್ಲೂ ಸಿಗ್ಲಿಲ್ಲ. ಎಂತ ಚಂದ ಹಾಡ್ತೀಯ, ಬಂದಿ ರಂಗಿ ನಿನ್ನ ಮ್ಯಾಲೆ ನನಗ ಮನಸೈತೆ. ಕಣ್ತುಂಬ ನಿನ್ನ ಗೊಂಬೆ ತುಂಬೈತೆ. ಕಳ್ಳಿಯ ಸಾಲ್ಯಾಗ ಮುಳ್ಳಿನ ಬೇಲ್ಯಾಗ ಕಣ್ಣನ್ನು ಹೊಡೆದದ್ದು ನೆನ್ನ ಬಿದ್ದಯ್ಯ. ಮುಸುಡ್ಯಾಕ ಹಂಗಾತು? ಮತ್ ನಾ ಮೊನ್ನೆ ಕಣ್ಣು ಹೊಡೆದಿನಿ ನಿನಗೆ, ಅದಕ್ಕೆ ಹಂಗ ಆತದ. ಯಾವಾಗ ಹೊಡೆದೆ ಕಣ್ಣು ನನಗ? ಅಯ್ಯ ನೀ ಅರ್ಬಿ ತಲೆಗ ಮುಂದೆ ಮುಂದೆ ಹೊಂಟಿದ್ದೆ, ನಾ ಹಿಂದಿನ ಹೊಡೆದಿಲ್ಲೇನು? ಮತ್ತೆ ಹಿಂದ್ ಹೊಡೆದ್ರೆ ನನಗೆ ಗೊತ್ತಾಗತ್ತೆ ಮುಂದ. ಅಯ್ಯ ನಾವ್ ಹಿಂದ್ ಹೊಡೆದ ಮತ್ತೆ ಹಿಂಗಾಗಿರೋದು. ಯಾಕರಂಗಿ ಬಾಂಕಿ ನಿಂತಿಲ್ಲ? ನಿನ್ನ ಸಲುವಾಗಿ ನಿಂತಿದ್ನೆ ಅದಾದು. ಅಂತೂ ನಾನು ನಿನಗೆ ಬೇಕಾಗಿ ನಾನು ಬರ್ದ. ಅಯ್ಯಯ್ಯೋ ಬೇಕಾಗಿ ನಿಂತ ಕೇಳ್ತಿಯಲ್ಲ. ಅಯ್ಯ ದಾದು, ನಿನ್ ಫೋಟೋ ಇದ್ರೆ ಕೊಡ್ತೀಯ? ಯಾಕ ದೇವ್ರ ಕೊನೆಗಿಟ್ಟು ಪೂಜೆ ಮಾಡಕ? ಇಲ್ಲ, ಬಚ್ಚಲು ಮೊರೆಯಾಗಿಟ್ಟು ಬೆಳಗಾಕ. ಹಿಡುದ ಪುರ್ರಂಶ ನಿನ್ನ. ಯಾಕ ಏನ ನಿನ್ನ ಬಿದ್ದಾಡಿ ಊರು ಬಿದ್ದಾಡಿ. ಬಚ್ಚಲ್ ಮನೆ ನಮ್ಮ ಫೋಟೋನ ಅಷ್ಟೊಂದು ಗಲೀಜ್ ಆಗೈತನ. ಸ್ವಚ್ಛ ಐತಿ. ನಮಗೂ ಚಲೋ ಆಯ್ತು ಬಿಡು. ನಮ್ದು ಫೋಟೋ ಪೂಸಟಿ ಬುಟ್ರ ಸರ್ವಿಸಿಂಗ್ ಆಕತಿ. ಬುಟ್ರ ಸರ್ವಿಸಿಂಗ್ ಇದು ಯಾವ್ದು? ಅಂದ್ರ ಪೈಪ್ ಹಿಡಿದು ನೀರು ಹೊಡಿತಾರಲ್ಲ, ಅದು ವಾಟರ್ ಸರ್ವಿಸಿಂಗ್. ಇದು ಬಚ್ಚಲಾಗ 15 ನಿಮಿಷಕ್ಕೊಮ್ಮೆ ಅರ್ಧ ತಾಸು ಪುಳು 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 ನೀರು ಬೀಳ್ತಿರ್ತಾವ. ಇದು ಬುಟ್ರ ಸರ್ವಿಸಿಂಗ್. ಇದು ಬುಟ್ರ ಸರ್ವಿಸಿಂಗ್ ಗೊತ್ತಿಲ್ಲ ನಿನಗೆ? ನನಗೆ ಗೊತ್ತಾಗಲಿಲ್ಲ ಬಿಡೋದು. ನೀ ಪಕ್ಕ ಹೆಂಗಸಲ್ ಬಿಡ ಹಂಗಂದ್ರೆ. ಇದು ಹೆಂಗಸಿಗೆ ಬುಟ್ರ ಸರ್ವಿಸಿಂಗ್ ಏನ ಸಂಬಂಧ? ಅಯ್ಯ ಇಂಥ ವಿಷಯದಾಗ PhD ಮಾಡಿದ ಮಗನ ರಂಗಿ. ಈ ಕೊಳಕ ಹಳೆ ಕೊಳಕ ಬರೀ ಇದ್ರಾಗ ಸರ್ವಿಸ್ ಮಾಡ್ದವ್ನಿ ರಂಗಿ. ಏನ್ ಹೇಳ ಮತ್ತೇನು? ನಾನು ಇದೀನಲ್ಲ. ಇದೀಯಾ? ಏಸು ಗಂಡ ಹೆಣ್ಣ? ಅಯ್ಯ ಏನು ಎಮ್ಮೆ ಯಾಕ? ಮತ್ ನೀನು ಅಂತಲ್ಲ ಇದೀನಲ್ಲ ಅಂತ. ಅಯ್ಯ ಹೊಡಿತಾನ ಒಂದು ಗಜ್ಜು ಶಿರಾ ಪಿಟ್ಟು ಒಳ್ಳೆ ಕಲ್ತಾನ ಯಾವ ಹಂಗಲ್ಲ. ನಾನು ಇಲ್ಲಿ ಇದೀನಲ್ಲ ಅಂದೆ. ಇದ್ದೀನಲ್ಲ ಕೆಳಗ ಒತ್ತದಕ್ಕ. ಅಯ್ಯ ಒತ್ತಿಸ್ಕೊಂಡು ಹಿಂಗಾಗಿ ನಾನು ಏನೇ ಬೇಕಾದ್ರೆ ಒತ್ತಿಸಿ ಹೋಗು ರಂಗಿ. ಮತ್ತ ನಾನು ಮದುವೆ ಆಗ್ಬೇಕಂತ ಮಾಡೀನಿ. ಮದ್ವಿ ಮಾಡ್ಕೊಂತೀಯ? ಅಯ್ಯ ಮಾಡ್ಕೊಳ, ಯಾರು ಬೇಡ ಅಂತಾರ. ಒಂದು ಚಲೋ ಒಂದು ಹುಡುಗನ ಹುಡುಕ್ಲಾ? ಹೊಡಿತೇನ ಒಂದು ಗಜ್ಜು? ಮತ್ತು ಅದಕ್ಕ ಬಂದಲ್ಲ ಯಾಕ? ಏನ ನಿನ್ನ ದಿಕ್ಕೇಡಿ ಹುಡುಗನ ಹುಡುಕಾಕ ನಾನು ನಿನಗೆ ಹೆಂಗೂ ಸಲ್ಲ. ನಾನು ಪಕ್ಕ ಗಾಂಡು ಸದಿನಿ. ನಿನ್ನ ಬಾಯ ಗಂಡಸು ಅನ್ನೋ ಗಾಂಡು ಸಲ್ಲದು. ಯವ್ವ ರೊಕ್ಕಿದ್ರೆ ಗಂಡುಸು ಇಲ್ಲಾಂದ್ರೆ ಗಾಂಡುಸವ. ಯವ್ವ ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ನಿನಗೇನು ಗೊತ್ತೈತಿ? ಬೇಡ ವರ ಬೇಡ ಹೌದಿಲ್ಲ? ವರ ಬೇಡ ಹೌದಿಲ್ಲ? ಕನ್ಯೆ ಹುಡುಕ್ಲಾ? ನೀನು ಹುಡ್ಕ್ಯಾಡೋದು ಬೇಡ, ಎಲ್ಲ ನಾನು ಹುಡ್ಕ್ಯಾಡ್ಕೊಂಡೀನಿ. ಹುಡುಕಾಡಿಯ ಎಲ್ಲಿದ್ದೆ ಅದು? ಇಲ್ಲಿ ಅದಾಳ. ಗಿಡ್ಡಿ ಅದಾಳ. ಗಿಡ್ಡಕ್ಕದಾಳ. ಆಮೇಲೆ ನಮೂನಿ ಮರಾಠಿ ಟೈಪ್ ಬರೀ ಸೀರೆನ ಉಡ್ತಾಳ. ಕೊಳ್ಳ ಬೋರ್ ಮಸಾರ ಹಾಕೊಂತಾಳ. ಹ್ಯಾ ಚೈಗೆ ಹಾಯ್ ಮೇರಿ ಲೈಲಾ. क्या तेरा साटा ट्रैक्टर कमान का पाटा. तेरे जुल्फों को देखकर हमको म्युनिसिपैलिटी झाड़ू का याद आ रहा है. हाय मेरे दिल की जिगर. दिल से दिल मिलाना चाहता हूँ मगर दिलदार नहीं मिल रही. अच्छा. ये गांव में एक बड़ा ताजमहल बनाना चाहता हूँ मगर जगह नहीं मिल रही. हाय मेरी लैला. तेरा दिल का करंट से मेरा दिल का बल्ब जल रहा है. मगर तू दूसरों को लाइन दिया, मेरा दिल का बल्ब उड़ जाता है. ओहो हे हे ला 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 हे हे ला 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 ला. कितना हसीन चेहरा, कितनी प्यारी आंखें. कितना हसीन चेहरा, कितनी प्यारी आंखें. कितनी प्यारी आंखों से जो लगता प्यार. खुद रब ने बनाया होगा फुर्सत से तुझे मेरे यार. खुद रब ने बनाया होगा फुर्सत से तुझे मेरे यार.
ಇಲ್ಲೇ ಐತಿ. ಎಲ್ಲೈತಿ ಲಗುನ ಹೇಳ, ನನಗೂ ನೋಡಂಗ ಆಗೈತಿ. ಇಲ್ಲೇ ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಬಿಂಬ ತಾನೇ, ನೀನೇ ಇರದ ಮೇಲೆ ನಾ ಹೇಗೆ ಇರಲಿ ಹೇಳೆ ಜಾಣೆ, ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ. ನೀನಾ ನೀನಾ ನೋಡಿ ಕಿನಿ 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 ಕಿನ ಯಾಕೆ ಹೇಳ ಇವನ ನನಗ ಇತ್ತಿತ್ಲಾಗಿ ಹೆಂಗಸರ್ ಕಂಡ್ರೆ ಯಾಕೆ ವಾಂತಿ ಬರಕದ ಬೇಡ. ಹಂಗ್ಯಾಕಾಗತ್ತ ಏನೈತ ನಿಮ್ಮ ಹೆಣ ಎತ್ಲಿ ದೂರ ನೋಡಿದ್ರೆ ನಮ್ಮ ಕಣ್ಣಿಗೆ ಚಂದ ಕಾಣಿದ್ರೆ ಹತ್ರ ನೋಡ್ಗಳು ಹಸರು ವಾಂತಿನೇ ಚಾಲು ಆಗೈತಿ. ಇವತ್ತು ಮುಂಜಾನೆ 3 ಸಲ ಹಸರು ವಾಂತಿ ಮಾಡ್ಕೊಂಡಿನ ಆಯ್ಕಿನ. ಹಂಗ್ಯಾಕ್ ಮಾಡ್ಕೊಂಡಿ ಬಾಬಾ? ಏನ ಆನೇನ ದಿಕ್ಕೇಡಿ ಏನಿದು ಪಿರುತಿ ಮಾಡೋ ಸ್ಟೈಲ್ ಏನು ಕಬಡ್ಡಿ ಹಿಡಿಯೋ ಸ್ಟೈಲ್ ಹುಡ್ತತ್ತ ಹುಂಚಿಕ ಅಂತಂದು ಇದು ಪ್ರೀತಿ ಮಾಡೋದ ಹಿಂಗ ನಾವು ಯವ್ವ ಮತ್ತ ಬಳಿ ಯಾಕ ಮ್ಯಾಲೆ ಇರ್ಸಿದಿ? ಮತ್ತ ಅನ್ನ ಪ್ರೀತಿ ಮಾಡೋ ಮುಂದ ನಾ ಹಿಂಗ ಕೈ ಹಾಕಿದಾಗ ಬಳಿ ಸಪ್ಪಳಾಗಿ 3 ಮಂದಿಗೆಲ್ಲ ಗೊತ್ತಾಗಿ ನಮಗೆಲ್ಲ ತೊಂದ್ರೆ ಆಗುದಿಲ್ಲ. ಹೌದಲ್ಲ ಮತ್ತೆ ಈ ಮಗಳಿಗೆ ಗೊತ್ತಾಗ ಮತ್ತೆ ಇವ್ರು ಎದ್ದು ಬಂದು ಓದಿಬಾರ್ದು. ಮತ್ತ ಸೀರೆ ಯಾಕ ಸೊಂಟಕ್ಕೆ ಶಿಕ್ಷಿದಿ? ನೀನ ವಿಚಾರ ಮಾಡು, ನಾವಿಬ್ರು ಹತ್ರ ಕುಂತಾಗ ಸೀರೆ ಗಡ್ಡ ಬಂದು ಊರ್ಲ ಹಾಕೊಂಡಂಗ ಆಗೋದಿಲ್ಲ ಅದು. ಹೌದಲ್ಲ ಯವ್ವ ನಮ್ಮ ಓಣ್ಯಾಗ ಮನ್ ಹಿಂಗಾಗಿತ್ತ ಈಕಿನ. ಹೆಂಗಾಗಿತ್ತ ಇವನ? ಒಂದ್ ಹೆಣ್ಮಗಳಿಗೆ ಒಬ್ಬ ಕಣ್ಣು ಹೊಡೆದಿದ್ದ. ಆಕಿ ಬಡ ಅವ್ನ ಹಂಗಾತ ಮಲಗಿಸಿ ಅವನ ಎದಿ ಮೇಲೆ ಕುಂತು ಆಕಿಂದು ಅವನು ಬಾಯಿಗೆ ಇಟ್ಟಿದ್ಲು ಏನ ಚಪ್ಪಲ್. ಮತ್ತೆ ನೀ ಆಮೇಲೆ ಕೆರಗೆ ಇಡಬಾರ್ದು ಅಂತ ಹೆದರಿದ್ ನಾನು. ಇಲ್ಪ ನಂದು ಒಟ್ಟ ಹಂಗಿಲ್ಲ ಇಲ್ಲ. ಹಂಗೇನ್ ಮಾಡಂಗ ಇಲ್ಲಪ್ಪ ಪ್ರೀತಿ ಮಾಡ ಗಡನ ಮಾಡ. ಏನಾತ ಇವಾಗ? ಮುಟ್ಟ ಬೇಡ ನೀನ್ ಹೆಣ ಎತ್ಲಿ. ಏನಾಗ್ತೈತಿ ನಿನಗ? ನನ್ ಕುದುರೆ ಜಡ್ ಐತಿ. ಮುಟ್ಟಿದ್ರ ಏನು ಮನೆ ಮಾಡ್ತೀಯ? ಹೌದು ಯಾಕಂದ್ರೆ ಮುಟ್ಲಾರ್ದ ಪ್ರೀತಿಯರ ಹೆಂಗ್ ಮಾಡೋದು? ನಮ್ದು ಏನಿದ್ರೆ ಬರೀ ರಿಮೋಟ್ ಕಂಟ್ರೋಲ್ ಮೇಲೆ. ರಿಮೋಟ್ ತಾಯಿಲ್ಲ ಅದನ್ನಾರ ಹೆಚ್ಚಿಗೆ ತಿಂತ ಕೊಡಲ್ವಾ ಯವ್ವ? ಅಯ್ಯ ಈಗ ನಿನ್ನ ಕೈಯಾಗ ನಾ ಕೊಟ್ಟನೆ ಅಂದ್ರೆ ಮತ್ತೆ ಅದನ್ನ ಹೆಚ್ಚಿಗೆ ಬಟನ್ ಎಲ್ಲ ಬರಬಾದ ಮಾಡಿಟ್ರೆ ನಾನು ಹೊಯ್ಕೊಂತ ಹೋಗ್ಲಿ. ಮತ್ತ ನಾಳೆ ನೀ ನನ್ನ ಬಿಟ್ಟು ನೀ ಯಾವ್ದಾರ ಮಾವನ ಜೊತೆಗೆ ನೀ ಮದ್ವೆಯಾಗಿ ಹೋಗ್ಬೇಕು, ನಾನ್ ನಿನ್ ಬಿಟ್ಟು ನಾ ಯಾವ ಜೊತೆಗೆ ಮದ್ವೆಯಾಗ ನಾ ಹೋಗ್ಬೇಕು. ಆಕಿ ಬಂದಾಕಿ ನನ್ನ ರಿಮೋಟ್ ಕಂಟ್ರೋಲ್ ಹೆಚ್ಚಿಗೆ ನೋಡಿ ಏನ್ ಲಾ ಭಾಡೆ ನಿನ್ ರಿಮೋಟ್ ಕಂಟ್ರೋಲ್ ಆಗಿ ಏನು ಇಲ್ಲ ಅಂತಂದು ಆಕಿ ಮತ್ತೆ ಯಾವ್ದಾರ ಮಾವನ ಜೊತೆ ಮೂಡ್ಸಲ್ಲ ತಗೊಂಡಾಕಿ ಓಡ್ ಹೋಗ್ಬೇಕು. ನಕೋಗೆ ಏ ಬಹುತ್ ಘೋರ್ ಹೋತಾ ಪೈಲ ದೂರ ಕರೆಂಗೆ ಬಾದ್ ಮೇ ಹತ್ರ ಕರೆಂಗೆ. ನನಗೆ ಪ್ರೀತಿ ಮಾಡ್ಬೇಕಂದ್ರೆ ಏನಾರ ಒಂದ್ ಹಿಡ್ಕೊಳಕ್ ಬೇಕು. ಮತ್ತೆ ಏನೂ ಸಿಗ್ಲಿಲ್ಲ ಅಂದ್ರೆ ಅದನ್ನು ಹಿಡಿಬೇಡ ಇದನ್ನು ಹಿಡಿಬೇಡ, ಬ್ಯಾರೆ ಏನ್ ಹಿಡ್ಕೊಂಡು ಪ್ರೀತಿ ಮಾಡಲ್ಲ ನಾನೀಗ. ಯಾಕೆ ತುದಿ ಪಕಡ್ ತುದಿ ಸಾಕ ಇದಿಷ್ಟ. ಅಯ್ಯೋ ನೀ ಎಷ್ಟಂತ ಕಾಣ್ತಿ ಗೊತ್ತಾ? दूर से देखा कितनी हसीन थी कितनी हसनी, हाय दूर से देखा कितनी हसीन थी, बुरका खोल के देखा बिगड़ी हुई मशीन थी. ನಿನಗಲ್ಲ ಇದು ಶಾಯರಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ, ಹೂವಂತೀಯ ಹೂವಂತೀಯ ಬಾಂತೀಯ ಪ್ರಾಂತೀಯ. ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ, ಹೂವಂತೀಯ ಹೂವಂತೀಯ ಬಾಂತೀಯ ಪ್ರಾಂತೀಯ. ಬಾಡ್ಕೋ ಹಳೆ ಬಾಡ್ಕೋ. ಏನಾಗ್ತೇನದಕ್ಕ? ಏನ ನಿನ್ನ ಡಿಂಕ್ಲಿ ಊರು ಡಿಂಕ್ಲಿ ಏನಾಯ್ದ? ಊರು ಟಂಕ್ಲಿ ಊರು ಹೊಡಕ್ ಸೌಂಡ್ ಬಾಕ್ಸ್ ಏನ ನಿನ್ನ ದಿಕ್ಕೇಡಿ ಪಿರುತಿ ಮಾಡ್ತಿದ್ರೆ ಮಾಡ್ತಿರ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಈ ನಮ್ಮನೆ ಹತ್ರ ಕರೆದು ಗಣಸೋದು ಮರ್ಯಾದೆ ತೆಗಿಬಾರದು. ಲಾಲಾ ಬಾಡ್ಕೋ ಸುಮ್ನೆ ಹೋಗಲ್ಲ, ತಲೆ ಕೆಡಿಸ್ಬೇಡ. ಅಯ್ಯ ನಿನ್ ತಲೆ ಕೆಟ್ಟ ಒಳಗಿನ ಮೇಗಳ ಕೆಟ್ಟದ್ ಹೋಗು. ಅಯ್ಯೋ ಸುಮ್ನೆ ಹೋಗಲ್ಲ, ಹಳಸಿದ ಉಪ್ಪಿಟ್ಟ. ಹೌದಾಗ ನಮ್ದು ಉಪ್ಪಿಟ್ಟು ಹಳಸೈತಿ. ಹೋಗಿ ಇರಲ್ಲ ಒಡಕ ತೂತಿನ ಡಬ್ರಿ. ಹೌದಾಗ ನಮ್ ಡಬ್ರಿ ತೂತ್ ಬಿದ್ದೈತಿ. ಯಪ್ಪ ಹೋಗಲ್ಲ, ಹಿಚಡಿಯ ಹೊಳೆ ಹಿಚಡಿಯ. ಹೋಗಂದ್ರೆ ಹೋಗವಲ್ಲ. ಸ್ಟೈಲ್ ಕಿಂಗ್ ಆಗ್ಯಾನ ನೋಡಂಗ. हिजड़िया ये बात तुमको कौन बोले? वो मामू बोले. वो मामू झूठ बोले. क्यों? कल रात को मुझे घर को बुलाया था वो मामू. कई को मालूम नहीं, मैं नहीं गया उसके तरफ झूठ बोले मामू ने. ये रूढ़ा भाई क्या? वो मामू तुझे दोनों मिला कर पुर्र कर देगा. याका बंदा हंगा
ನೋಡು ರಂಗವಕ್ಕ ಅಕ್ಕ ಏನ್ ಮಾಡದವ ಕೆಲಸ ಗೀಟ್ಲಿಲ್ಲ ಅಂದ್ಮೇಲೆ ಅಕ್ಕನಾರ ಅನ್ಬೇಕು ಚಿಗವರ ಅನ್ಬೇಕು. ನನ್ನ ಇವತ್ತಿಂದ ನೀ ನಮ್ ದೊಡ್ಡ ಬಿದ್ದಂಗವ. ದೊಡ್ಡವ್ವ ಅಯ್ಯಯ್ಯ ದೊಡ್ಡವ ಹೇಳು ಮಗನ. ದೊಡ್ಡವ ಅಯ್ಯ ನನ್ನ ಮಗನ ಹೇಳ. ಇಲ್ಲೇ ಹಿಂದ್ ಒಂದ್ ತಾಸ್ ಲವ್ ಮಾಡಂಬಾರ ನೀನು ಹಿಡಿದು ಕೂರಂಶ ನೀನ. ಏನ್ ದೊಡ್ಡವಂದ್ರೆ ನೀನು ನಮ್ಮ ಅವ್ವನ ಹಾಕಾದೆ ನೀನು. ಅಯ್ಯ ನಾವು ಆಂಧ್ರದಾಗ ದೊಡ್ಡವ ಚಿಗವ ಅಂತ ಹೆಸರಿಟ್ಟಿರ್ತೀವಿ. ಏನ್ ದೊಡ್ಡ ತ್ರಿಪುರ ಸುಂದರಿಕಿ ಹೋಗ ನೀನ. ಈಗ ಒಂದು ಫೋನ್ ಹೊಡೆದಪ್ಪ ಅಂದ್ರ ಈ ಹಿಂದಿ ಚಿತ್ರನಟಿ ಓಡ್ ಬರ್ತಾಳ. ಯಾವಾಕೆ ಕಮರ್ಷಿಯಂಗ್ ಕಂಪೂರ್ನಿಯ. ಅಯ್ಯೋ ಯಾವಾಕೆ ಕಮರ್ಷಿಯಂಗ್ ಕಂಪೂರ್ನಿಯ. ಕರಿಷ್ಮಾ ಕಪೂರ್ ಅನ್ನಾಕಿದ ಅವ್ರ ದೊಡ್ಡವನ ಮಗಳಿಗೆ ಕಮರ್ಷಿಯಂಗ್ ಕಂಪೂರ್ನಿಯ. ಮೊನ್ನೆ ಬಂದಿದ್ಲು ನಾನ ಅಲ್ಲಿ ಅಂದೆ. ಯಾಕಂದ್ಯ ಆಕಿಂದ ಅಗಲಿತ್ತು ಏನು ಬಾಯಿ. ಮತ್ ನಾಳೆ ಆಕಿಗೆ ನನಗೆ ಜಗಳ ಹತ್ತಿದ ಗಬಕನ ಒಳಗೆ ನುಂಗಿಲ್ಲ ಅಂದ್ರೆ ಏನು ಮಾಡ್ಲಿ. ಆದ್ರೆ ಹಣ ಎತ್ತಲಿ ಅದ್ರ ಬಾಯಾರ ಬಾಯ ಹಬ್ಬವನ್ನ ಬಾಯಿ ತಗ ಇಷ್ಟ ಆಗಲ್ಲ ಹಂಗ. ಮತ್ತ ಈಕಿ ಬಂದಿದ್ಲ ಈಕಿನ ಯಾವಾಕಿ ಬಂದಿದ್ದ ಇವನ ಈಕಿ ರವಿನಾ ಟಾಮ್ ಟಾಮ್. ಟಾಮ್ ಟಾಮ್ ಅಂದ್ರೆ ಹತ್ಕೊಂಡ್ ಗಾಡಿ ಅದು ರವಿನಾ ಟೆಂಡರ್ ನನ್ನ. ಇಲ್ಲ ಅವ್ರವು ಈಕಿನ ಟಾಮ್ ಟಾಮ್ನಾಗ ಹರಿದಿದ್ಲು ಅಂತ. ಈಕಿ ರವಿನಾ ಟಾಮ್ ಟಾಮ್ ಬಂದಿದ್ಲು. ಆಕಿಂದ ಉದ್ದಿತ್ತು ನಾ ಆಕಿನ್ನು ಅಲ್ಲಿ ಅಂದೆ. ಏನ್ ಉದ್ದಿತ್ತು ಜಡಿ. ಮತ್ ನಾಳೆ ಉರ್ಲಿಗೆ ಹಾಕಿ ಸಾಡ್ತಾಳ ಅಂತ ಆಕಿನ್ನು ಅಲ್ಲಿ ಅಂದೆ ನಾನು. ನೋಡು ರಂಗವಕ್ಕ ಇಂಥ ಪೀಸು ಮತ್ತೆ ಎಲ್ಲಿ ಸಿಗಂಗಿಲ್ಲ ನೋಡು ಕರ್ನಾಟಕದಾಗ. ಇದೊಂದ ಐತಿ ಸುಮ್ಮನೆ ಹೋಗಲ್ಲ. ಹೊಡಿತಾನ ಒಂದು ಗಜ್ಜು ಶಿರಾ ಬಿಟ್ಟು ಇನ್ನ ಹೊಡ್ಕೋ ತಿನ್ಕೋ ನೀನು ಹಿಡಿದ ಪೂರ್ ರನ್ಷನ್ ಪಕಡ ಮೇರ ಫೂಲ್ ಪಕಡ ಮೇರ ಫೂಲ್ ಪಕಡ ಪಕಡ ಏನ್ ಕಿತ್ತಾಗಿತ್ತಾನೋ ಕೆಳಗಿಂದ ಅಂತ ನೋಡ್ತೀನಿ ನಾನು. ಏ ಎಂತ ಚಂದ ಐತಲ್ಲ. ಯಾಕ ತುದಿ ಹೆಚ್ಚಿಗೆ ಬೇಡ ನೀನು ಹೆಣ ಎತ್ಲಿ ನನ್ ಜೀವರದ ತುದಿಯಾಗ ಎಲ್ಲ ಅದ್ರಾಗ ಆಯ್ತಾ ಮರಯ್ಯ. ಏನಿದು ಏ ಮೇರ ಫೂಲ್. ಇದೇನಿದು ಇದು ಬೇರು. ನೀರಲ್ಲೈತಿ ನೀರ್ ಬರೋ ಜಾಗ ಅಲ್ಲ ಯಾರಿಗೂ. ಹೋಗ ನೀನು ದಿಕ್ಕೇಡಿ ಆ ಜಾಗ ಪೊಲೀಸರಿಗೆ ಗೊತ್ತಿಲ್ಲ ನಿನಗೇನು ಹಾಕೋಲ್ಲ ಹೋಗು. ತೋರಿಸ್ತಾನ ಪೊಲೀಸರಿಗೆ. ನೋಡು ರಂಗವಕ್ಕ ಹೇಳಪ್ಪ ಬಾ ಒಂದ್ ತಾಸ್ ಲವ್ ಮಾಡೋಣ. ಹಿಡ್ದ ಪೂರ್ ರನ್ಷನ್ ನೀನ ಏನ್ ಮಾಡ್ಲಿ ನಾನು ನನಗೆ ಒಳ್ಳೆ ಈಗ ದೇವಾ ಕಾಯ್ ಕರು ರೇ ಬಾ. ಏನ್ ಮಾಡ್ಲಿ ನಾ ಇನ್ನೊಂದ್ಸಲ ಬರ್ಲಿ. ಇದು ಹಂಗಲ್ಲ ಹಂಗೆ ಬಿಡೋದಿಲ್ಲ. ಆ ರಂಗಗೆ ಹೇಳ್ತೀನಿ ಅಂದಾಗ ಇವ್ ಬುದ್ಧಿ ಬರುತ್ತಾ. ಇಲ್ಲಿ ಕಡೆ ಬರೋಬ್ಬರಿನ ಆಗೋದಿಲ್ರಿ. ಏನ್ ತಲೆ ಕೆಡಿಸ್ತಾನ ಅಂದ್ರೆ ಒಟ್ಟ ತಲೆ ಕೆಡಿಸ್ತಾನ. ಅರೆ ಹಿಜಡೆ ಅಯ್ಯೋ ಏನ್ ಮಾಡ್ಲಿ ನಾನು ಅಂತೀನಿ. ಮೀ ಕಾಯ್ ಕರುಗ ಬಾಯಿ ಬರೀ ಇಂಥ ಹಿಜಡೆಗಳ ನನ್ನ ಗಂಟು ಬೀಳಕ್ ಹತ್ತಿ ಬಿಟ್ಟವಲ್ಲ ಅಂತೀನಿ. ಏನ್ ಮಾಡುದ್ರಿ. ಇಲ್ಲ ನಾ ಲಗುನ ಪ್ರೀತಿ ಮಾಡಿ ಮದುವೆ ಆಗಕ್ಕ ಬೇಕು. ಇಲ್ಲ ಮಂದಿ ಮನೆ ಕೆಲಸ ಮಾಡೋದ್ರಾಗ ತೊಳೆಯೋದು ಬಳಿಯೋದ್ರಾಗ ಸಾಕಾಗಿರ್ತೈತಿ. ಇನ್ನು ಪ್ರೀತಿಯಲ್ಲಿ ಮಾಡಕ್ ಹೋಗ್ಲಿ ಮದುವೆ ಆಗಿ ಪ್ರೀತಿ ಮಾಡ್ತೀನಿ. ಯಾರನ್ನ ಮದುವೆ ಆಗ್ಲಿ. ಹಾ ಬಂದಲ್ಲ ಇವ ರಂಗ ಬರ್ಲಿ ಕೇಳೇ ಬಿಡ್ತೀನಿ. ಜಲಕ ದಿಕ್ಕಲ ಜಾ ಚಿಲಕ ತಗದ ಜಾ ಜಲಕ ದಿಕ್ಕಲ ಜಾ ಚಿಲಕ ತಗದ ಜಾ एक बार आजा 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 बाजू मनी राजा एक बार आजा 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 बाजू मनी राजा. ನಾ ಇಲ್ಲೇ ಇದೀನಿ ಮತ್ತೆ ಬಾಜು ಮನೆಗೆ ಯಾವಾಕಿ ಬರಕಿ ರಾಜಿ ಅಂತ. ಇರ್ಲಿ ನನ್ನ ನಿಲ್ಲಿಸಿದ ಕಾರಣ ಏನಿಲ್ಲ ನಂದು ಈಟ ಕೆಲಸ ಇತ್ತು. ಏನದು ಏನಾದ್ರೂ ಚಿಲ್ಲರೆ ಬೇಕಾಗಿತ್ತೆ. ಬಿಕ್ಕಿ ಬಡಕತ್ತೀನೇನ ಏನಂತ ತಿಳ್ಕೊಂಡಿ. ನಾನು ಅಂದ್ರ ಮೀ ಒಂದು ನೀನು ನೀನ್ ಮೀನು ಬೇಕಾ. ಮೀನಲ್ಲ ತಂದ್ಕೊಡ್ತಂತ ನಾನು ಯಾವ್ದು ಬೇಕು ಬಾಂಗಡ ಅಲ್ಲ ನಾನು ನೀನು ಮಲ ಲಾಜ್ ಹೊಡ್ತಾಯಿ ಕಸ ಸಂಗು ಬಾಯಿ. ನಾನು ನಿನ್ನ ಮೇಲೆ ಮನಸ್ಸಾಗೈತಿ. ಅದಕ್ಕೆ ನಿನಗ ನನ್ನ ಮೇಲೆ ಮನಸ್ಸೈತಿ ಇಲ್ಲೋ ಸಾಂಗ್. ಏನು ಸಾಂಗತಿ ಬಡ ಯಾಕ ನಿನ್ನೆರ ಎಂಗೇಜ್ಮೆಂಟ್ ಆತ್ ನಂದು. ಸೆಕೆಂಡ್ ಹ್ಯಾಂಡ್ ಯಾರು ಕೂಡ ಏಕೀಕಿ ಸಪ್ಪಂಡಿ ಗುರವನ್ ಕೂಡ ಅದು 60 ವರ್ಷದ ಮುದುಕಿನ್ಲ ಆಕಿನ್ ಮಾಡ್ಕೊಂತೀಯ. ಸಿಕ್ಕಿದ್ದ ಶಿವ ಅದ್ರ ಏನ್ ಆಕೇತಿ ನಿನಗೆ ಏನ್ ಸಿಗತೈತಿ ಅಂತ ಮಾಡ್ಕೊಡಕತ್ತೀಯ. 2,80,000 ವರದಕ್ಷಿಣೆ ಕೊಟ್ಟಾರ ಅವ್ರು. ಇಡೀ ಕರ್ನಾಟಕ ತುಂಬಾ ಹರಗ್ಯಾಡ ಬಂದೈತಿ ಅದು. ಯಾವ್ದು ಇರವಲ್ದಕ್ಕ ಇಲ್ಲಿ ನೋಡಿಲ್ಲ ನಮಗ ಅದ ಬೇಕು. ಇಲ್ಲೇ ಮಹಾರಾಷ್ಟ್ರದ ಹುಡುಗಿ ನಿಂತೇನ್ ನೋಡ. ಚಿ ನೀ ಸಾಂಗ್ಳ ಪಾಂಗ್ಳ ಅಂದ್ರ ನಮಗ್ ತಿಳಿದು ಬಿಡುದು. ನಿನ್ನಂಗ ಕನ್ನಡ ಮಾತಾಡ್ತೀನಿ ನಾನು. ಎಲ್ಲ ಆಗುದ್ರ ವೈ ನಾಟ್ ಏನೋ ದೊಡ್ಡ ಮನಸ್ಸು ಮಾಡ್ಕೊಂಡು ಮದುವೆ ನಿನ್ನ ಮಾಡ್ಕೋಬೇಕು ಅಂತ ಮಾಡ್ಕೊಂಡಿದ್ದೆ. ನೀ ಒಲ್ಲೆಂದೆ ಹೌದಿಲ್ಲ. ಈ ಭೂಮಿ ಮ್ಯಾಗ ಇರಕ್ ಒಲ್ಲ. ಏನಾರ ಮಾಡ್ಕೊಂಡು ಏನಾರ ಕುಡ್ಕೊಂಡು ಏನಾರ ಉರ್ಲ ಹಾಕೊಂಡು ಸತ್ತ ಹಾಕಿನಿ ಅಷ್ಟೇ ಮಾಡು. ವೈ ನಾಟ್ ಬಾಯಿ ಕಾಯ್ ಕರುರೆ ದೇವ.
ನಿನ್ನ ಬಿಟ್ಟು ಯಾರನ್ನ ಮಾಡ್ಕೊಳ್ಳಿ, ನಿನ್ನ ಮದುವೆ ಹಾಕಿನಿ. ಖರೆ ಅಂದ್ರೆ? ಖರೇನಾ? ದೇವರ ಆಡಿ ಹೋಗಾರ ಯಾರು ಬೇಡಂತಾರ. ರಂಗಿ ನಿನ್ನ ಮದುವೆಯಾಗ ಜೋರ್ ಜೋರ ಆಗ್ತೀನಿ ಬರ್ಜರಿ ತಯ್ಯಾರ. ರಂಗಿ ನಿನ್ನ ಮದುವೆಯಾಗ ಜೋರ್ ಜೋರ ಆಗ್ತೀನಿ ಬರ್ಜರಿ ತಯ್ಯಾರ. ರಂಗಿ ನಿನ್ನ ಮದುವೆಯಾಗ ಜೋರು ಜೋರ ಹಿಡಿಸ್ತೀನಿ ಬೆಂಡ ಬಾಜಿ ಕೇಸರ. ರಂಗಿ ನಿನ್ನ ಮದುವೆಯಾಗ ಜೋರ್ ಜೋರ ಹಿಡಿಸ್ತೀನಿ ಬೆಂಡ ಬಾಜಿ ಕೇಸರ. ಹಾಯ್ ಹಾಯ್ ಮ್ಯಾನೇಜರ್ ಮಾಮ. ಹಾಯ್ 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 ಬಾಲೆ ಮಾಮ. ಮತ್ತೆ ನಿಮಗೆ ಹೇಳಿದ್ನಲ್ರಿ ನನಗೆ ಚಲೋ ಒಂದು ದಿವ್ಯಾ ಭಾರತಿ ಅಂತ ಹುಡುಗಿ ನೋಡ್ರಿ ಅಂತ. ನೋಡಿದ್ರಲ್ಲಿ ಮತ್ತೆ ನೋಡಿದ್ದೀನಿ. ಆದ್ರೆ ಮೊದಲು ನೀನು ಗಂಡಸನ್ನ ನಿಂತಂಗ್ ನಿಲ್ಲೋದನ್ನ ಕಲಿ ಮೊದಲು. ಅಯ್ಯ ಏನ್ರಿ ನೀವು ಊರಾಗ ಪೂರ ಗಾಂಡುಸ್ ಅಂದ್ರೆ ನಾನು ಅದೀನಿ. ನಿಲ್ಲು. ಗಂಡಸ ನಿಂತಂಗ ಇದು ಏನ್ ಮಾಡ್ಲಿ, ಎಲ್ಲ ಮಾವುಗಳು ಹೊಡೆದು ನನ್ನ ಸಾಟನ ಲೂಸ್ ಮಾಡಿಟ್ಟಾರ. ಲೇ ಇದು ಬೇಡ. ನಿನಗ್ ಪರೇಡ್ ಮಾಡಕ್ ಬರತ್ತಾ? ಹೆಂಗ್ರಿ ಅದು? ತೋರಿಸ್ತೀನಿ ನೋಡು. ಹಂಗೆ ಮಾಡು. ಪೊಲೀಸರು ಪರೇಡ್ ಮಾಡ್ತಾರಲ್ಲ ಬೆಳಿಗ್ಗೆ ಎದ್ದು. ತೋರಿಸ್ರಿ. ಅಬೌಟ್ ಟರ್ನ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಬೌಟ್ ಟರ್ನ್. ಅಯ್ಯ ಆಫೀಸ ಮಾಡು. ಇಷ್ಟು ದಿವಸ ನಮ್ಗೆ ಹಿತ್ಲಾಗ ಮಾಡ್ತೀನಿ ನಾನು. ಈಗ ನೋಡ್ರಿಗ ಅಂಟೆ ನನ್ನ ಶಣ್ಣನ ಅಬೌನನ್ನ ಟರ್ನನ್ನ ಲಟಕ ಪಟಕ ಲಟಕ ಪಟಕ ಲಟಕ ಪಟಕ ಲಟಕ ಪಟಕ ಟರ್ನನ್ನ ಲಟಕ ಪಟಕ ಲಟಕ ಪಟಕ ಲಟಕ ಪಟಕ ನಿಮ್ಮ ಅವನ ಟರ್ನನ್ನ. ನಿಮ್ಮ ಮೌನ್ ಟರ್ನ ಮತ್ ನೀವಂದ್ರಲ್ಲ ನಿಮ್ಮ ಅವನ ಟರ್ನನ್ನ. ಬೇಡ, ಇದು ಸರಿ ಹೋಗಲ್ಲ. ನೀನು ಪಿಕ್ಚರ್ ನೋಡಿ ಏನು? ಯಾರ್ದ್ರಿ? ಯಾವ್ಯಾವ ನೋಡಿ? ನಾನು ಅಣ್ಣವ್ರ ಪಿಕ್ಚರ್ ನೋಡೀನ್ರಿ. ಎಷ್ಟು ಸಲ ನೋಡಿ? ಯಾವ್ದು ನೋಡಿ? ಇದು ಸನಾದಿತ್ತಿ ಕಣ್ಣ. ಲೇ ಸನಾದಿ ಅಪ್ಪಣ್ಣ ಅದು. ಅದು ನೋಡಿನಿ. ಮತ್ತ ಜಗಮೆಚ್ಚಿದ ಗಜ ನೋಡಿನಿ. ಲೇ ಅಪ್ಪ ಅದು ಜಗ ಮೆಚ್ಚಿದ ಮಗ. ಅಯ್ಯ ಮೊದ್ಲು ಹಂಗಾಯ್ತಂತ ಅದು ರೀಲ್ ಕಟ್ ಆಗಿ ಈಗ ಜಗ ಮೆಚ್ಚಿದ ಗಜ ಆಗತ್ತೆ ಈಗ ಅದು. ಮತ್ತೆ ಇದು ನೋಡಿನ್ರಿ ಮಯೂರ. ಮಯೂರ ಯವ್ವ ಮಯೂರ ಸಿನಿಮಾದಾಗ ಅಣ್ಣವ್ರು ಏನ್ ಚಂದ ಪಾಠ ಮಾಡ್ಯಾರ ಅದ್ರಾಗ. ಹೌದಾ? ಅದ್ರಾಗ 20 ಮಂದಿ ಸೈನಿಕರು ಅಣ್ಣವ್ರನ್ನ ಕಲ್ಲಿನ ತೇರಿಗೆ ಜಕ್ಕೊಂಡು ಹೊಂಡಿರ್ತಾರ್ರಿ, ಕೈ ಸರ್ಪಣಿ ಕಟ್ಕೊಂಡು. ಅವಾಗ ಅಣ್ಣವ್ರದ್ದು 2 ಮಣ್ಕೈ ಕೆತ್ತಿ ರಕ್ತ ಚಿಳಿ ಸೋರ್ತಿರ್ತೈತ್ರಿ. ಅವಾಗ ನಾನು ಸಿನಿಮಾ ನೋಡಕಂತ ಹಿಂದೆ ಕುಂತಿದ್ದೆ. ನನಗೆ ಸೈನಿಕರ ಮೇಲೆ ಸಿಟ್ಟು ಬಂದ್ಬಿಡ್ತು. ಏನ ನಿಮ್ ಹೆಣ ಎತ್ಲಿ ಅಂತ ಕಲ್ಲು ತಗೊಂಡು ಸೈನಿಕರು ಒಗದೆ ಅದು ಸೈನಿಕರಿಗೆ ಬೀಳಿಲ್ರಿ. ಮತ್ತೆ ಅದು ಮುಂದೆ ಸಿನಿಮಾ ನೋಡಕ್ ಕುಂತಿದ್ರಲ್ಲ, ಅವ್ರು ತೆಲಿಗೆ ಬಿತ್ತು, ಅವ್ರು ಎದ್ದು ಬಂದು ನನಗೆ ಒದ್ದಿದ್ರು. ಮಗನೇ ಅಲ್ಲಿ ಸ್ಕ್ರೀನ್ ಇರತ್ತೆ, ಕಲ್ಲದ ಜನರಿಗೆ ಹೊಡೆದ್ರೆ ಬೀಳತ್ತೇನಲ್ಲಿ. ನನಗೇನು ಗೊತ್ತಿರೋದು ಹಂಗಾಗತ್ತೆ ಅನ್ನೋದು. ಬೇಕಾದ್ರೆ ನಾ ಪೂರಾ ಗಾಂಡೋಸ್ ಆಗ್ಬೇಕಾದ್ರೆ ನಾನು ಈಗ ಆ ಪಾರ್ಟ್ ಮಾಡ್ರೆ. ಸರಿ ಮಾಡು. ನಾನು ಮಯೂರ ಈಗ. ಸರಿ. ಮತ್ತ ನನಗೆ ಕಲ್ಲಿನ ತೇರ್ ಬೇಕಲ್ಲ, ಯಾಕಂದ್ರೆ ಅವ್ರದ್ದು ಮಣಕಾಯಿ ಕೆತ್ತೈತಿ, ನಂದು 2 ಮಣಕಾಲ್ ಕೆತ್ತಬೇಕು. ನಿನಗಿನ ಕಲ್ಲಿನ ತೇರ್ ತರ್ಬೇಕಾದ್ರೆ ಮತ್ತೆ ಹಂಪಿಗೆ ಹೋಗ್ಬೇಕಾಗತ್ತೆ. ಈಗ ಮತ್ತೆ ಒಂದ್ ಕೆಲಸ ಮಾಡು, ನಾನೇ ಕಲ್ಲಿನ ತೇರ್ ಅಂತ ತಿಳ್ಕೊ. ನೀವ? ಮತ್ತೆ ನನಗೆ ತಾಯಿ ಬೇಕಲ್ಲ. ತಾಯಿ ಪಂಡ್ರಿ ಬಾಯ್ರ ಅಂತ ಮ್ಯಾಲೆ ಹೋಗ್ಯಾರ. ಸರಿ, ಒಂದ್ ಕೆಲಸ ಮಾಡು, ನಾನೇ ತಾಯಿ ಅಂತ ತಿಳ್ಕೊ. ಅಂದ್ರೆ ತಾಯಿಗೆ ಗಡ್ಡ ಬಂದಿರ್ತಾವೇನ್ರಿ? ಲೇ ಬರೇ ತಿಳ್ಕೊಳ್ಳೋದೀಗ. ಬರೀ ತೊಳ್ಕೊಳ್ಳೋದಲ್ಲ, ಎಲ್ಲ ಬರೀ ತಿಳ್ಕೊಳ್ಳೋದು ಈಗ. ಸರಿ. ಈಗ ನನ್ನ ಕೈಗೆ ಸರ್ಪಣಿ ಕಟ್ಟಾರ ಅಂತ ತಿಳ್ಕೊಬೇಕಾ ನೀವು? ತಿಳ್ಕೊಂತೀನಿ. ನಾನು ಮಯೂರ. ಸರಿ. ಆಕ್ಷನ್. ಏನ ಮಾತಾಡ್ರಿ. ಏನ್ ಮಾತಾಡೋದ್ಲೇ? ಗಡನ ಮಾತಾಡ್ರಿ. ಯಾಕ? ಸರ್ಪಣಿ ವಜ್ಜೆ ಆಗ್ಯಾವ. ಸರ್ಪಣಿನ ಕಟ್ಟಿಲ್ಲ, ಸರ್ಪಣಿ ವಜ್ಜೆ ಆಗ್ಯಾವ ನಿನಗ. ಹೌದಲ್ಲ, ಈಗ ನೀನ್ ಮಯೂರ. ಮಗು ಮಯೂರ. ಅಮ್ಮ, ನಿನಗೆ ವಜ್ರ ಖಚಿತವಾದ ಸಿಂಹಾಸನ ಬೇಡವೆ? ಅಮ್ಮ,
ನನಗೊಂದು ಕೆಬ್ಡು ಕುರ್ಚಿ ಆದ್ರೆ ಸಾಕಮ್ಮ. ಮಗು ಮಯೂರ, ಅಮ್ಮ ನಿನಗೆ ವಜ್ರ ಖಚಿತವಾದ ಕಿರೀಟ ಬೇಡವೆ? ಅಮ್ಮ ನನಗೆ ಒಂದು ಮಂಕಿ ಕ್ಯಾಪ್ ಆದ್ರೆ ಸಾಕಮ್ಮ. ಮಗು ಮಯೂರ, ಅಮ್ಮ ನಿನಗೆ ತಿನ್ನಲಿಕ್ಕೆ ಹಣ್ಣು ಹಂಪಲ ಬೇಡವೆ? ಅಮ್ಮ 2 ಬಾಯ್ಲ್ಡ್ ಎಗ್ ಆದ್ರೆ ಸಾಕಮ್ಮ. ಮಗು ಮಯೂರ, ಅಮ್ಮ ಮಗು ಮಯೂರ, ಅಮ್ಮ ಮಗು ಮಯೂರ, ಅಮ್ಮ. ಅಲ್ಲೇನು ಬಗ್ಗಕ್ಕೆ ಹೋಗಿದ್ಲೇ ಮಗನೇ? ಅಯ್ಯ ಏನ್ರಿ ನೀವು? ನಾನು ಸರ್ಪಣಿ ಹರ್ಕೊಂಡಿದ್ದು ಸಂತೋಷಕ್ಕೆ ಗಂಟೆ ಬಾರಿಸಿ ದೇವ್ರಿಗೆ ನಮಸ್ಕಾರ ಮಾಡಿದ್ನ್ಯಾಗ. ಲೇ, ಕಲ್ಲಿನ ತೇರಿ ಗಂಟಿರ್ತಾವ. ಅಯ್ಯ ನಮ್ಮ ಕಡೆ ಬರ್ರಿ, ನೀವು ಇಂತಿಂದ ಗಂಟೆ ಹೇಳಿ ಬಿಟ್ಟಿರ್ತೀವಿ ನಾವು. ಹಂಗ ಸರಿ, ಆ ಹುಡುಗಿ ಬರ್ತಾಳೀಗ. ಒಳಗಿರು, ಬಂದ್ಕೊಳ್ಳಿ ಹೇಳ್ರಿ. ಕರಿತೀನಿ, ಬಂದ್ಬಿಡು. ಹೇಳ್ರಿ. ಮತ್ತ ಸರಿ. ಅಣ್ಣ, ನಾನು ಹೇಳಿದ ವಿಷಯ ಏನಾಯ್ತಣ್ಣ? ಎಲ್ಲ ನಮ್ಮ ಪ್ಲಾನ್ ಅಂತೆ ನಡೆದಿದೆ. ನಾನು ಹೇಳಿದ್ದ ತಲೆಗೈತಲ್ಲ. ಓ ಅಣ್ಣ, ಆ ದಾದೇನ ವಿಷಯ ಏನೋ ಹೇಳಿದ್ದಿಲ್ಲ ಅಣ್ಣ. ದಾದ್ಯ ಇಲ್ಲೇ ಅದನ್ನು 1 ನಿಮಿಷ ಕರಿತೀನಿ. ದಾದು ಕುಮಾರ್, ಕಮಾನ್. ಹಾಯ್ ಡೋರಾಣಿ, ನೀನೇ ನನ್ನ ಡೋರಾಣಿ. ಸುಮ್ನೆ ನಿಂದಿರ್ತೀಯಲೆ ಬಕ್ರ, ಸುಮ್ನೆ ನಗತಿಯಲೆ ಬಕ್ರ. ಬಾಯಿ ಬಿಡೆ ನನ್ನ ಬಕ್ರ, ಬಾಯಿ ಬಿಡೆ ನನ್ನ ಬಕ್ರ. ಪಕಡ ಮೇರಾ ಫೂಲ್, ಪಕಡ ಮೇರಾ ಫೂಲ್. ಹೆಚ್ಚಿಗೆ ಬೇಡ, ನೀನು ಹಣ ಎತ್ಲಿ. ನನ್ನ ಜೀವನದ ತುದಿಯಾಗ ಅದನ್ನ ಮೊದ್ಲ ಹೇಳ್ಬೇಕಿಲ್ಲ. ಏನಿದು? ಏ ಮೇರಾ ಫೂಲ್. ಇದು ಬೇರು. ನೀರು ಬರೋ ಜಾಗ ಹೇಳಲ್ಲ ನಾವು ಯಾರಿಗೂ. ಹೋಗ ನೀನು ಆ ಜಾಗ ಸಿಬಿಎನ್ನವ್ರಿಗೆ ಗೊತ್ತಿಲ್ಲ, ನಿನಗೇನು ಹೇಳ್ಕೊಂಡು ಹೋಗು. ಮುಟ್ಟಬೇಡ, ನನಗೆ ಕುದುರೆ ಜಡ್ ಐತೆ. ಹೌದಾ? ಅದನ್ನ ಮೊದ್ಲ ಹೇಳ್ಬೇಕಿಲ್ಲ ನನಗೆ. ಏನ್ ಮಾಡೋದು, ನಮ್ಮ ನನ್ನ ಕುದುರೆ ಮುಡ್ಕ ಹಾಡ್ದಾಳ. ಹಿಂಗಾಗಿ ಯಾರ ಮುಟ್ಟ ಸಾಕು ಚಾಲು ಆಕತಿ. ಏನಮ್ಮ, ಇವನ್ನ ನೀನ್ ಮದುವೆ ಆಗ್ತೀಯ? ಅಣ್ಣ, ಇವನ್ ಮದುವೆ ಆಗಿ ನಾನೇನ್ ಮಾಡ್ಲಣ್ಣ? ಅಯ್ಯಯ್ಯ, ನೀನು ಮಾಡಕ್ ಹೋಗ್ಬೇಡ, ಎಲ್ಲ ನಾನು ಮಾಡ್ತೀನಿ. ಏನ? ನಿನ್ನ ಸೀರೆ ಒಗಿತೀನಿ, ಲಂಗ ಒಗಿತೀನಿ, ಜಂಪರ್ ಒಗಿತೀನಿ, ನಿನ್ಗ ಊಟಕ್ಕೆ ಹಾಕಿ ನಿನ್ನ ಮಂಚಿನ ಮೇಲೆ ಮಲಗಿಸಿ ನಾ ಮಂಚದ ಬುಡಕ ಡಬ್ ಮಕ್ಕೊಂತೀನಿ. ಉಪಾಧ್ಯಾಪಿ, ಗಂಡಸರ ಮರ್ಯಾದೆ ಕಳೆದೆ ನೀನು. ಏನು ಅವಳು ಮಂಚದ ಮೇಲೆ ಮಲಗಿಸಿ ಮಂಚದ ಕೆಳಗೆ ಮಕ್ಕೊಂತೀಯ? ಹೌದ್ರಿ, ಮತ್ತೆ ಆಕಿನ ಸೊಳ್ಳೆ ಪಳ್ಳಿ ಜಕೊಂಡು ಬಾರ್ದು ನೋಡ್ರಿ. ಪಾಪ ಎಷ್ಟು ದಪ್ಪ ಐತ್ ನೋಡ್ರಿ, ಒಂದು 80 ಕ್ವಿಂಟಲ್ ಅದಾಳಿನ. ಸರಿ ನೋಡಮ್ಮ, ಇವನು ಒಳ್ಳೆ ಕಲಾಯಿಕಾರ ಅಲ್ಲ ಕಲೆಗಾರ. ಫಸ್ಟ್ ಕ್ಲಾಸ್ ಆಗಿ ಹಾಡು ಹೇಳ್ತಾನೆ. ಮತ್ತೆ ಸಿನಿಮಾದಾಗ ಪಾಠ ಮಾಡಿದ್ ಹೇಳ ಮಾಮ. ಹೌದೌದು, 4-5 ಸಿನಿಮಾದಾಗ ಪಾಠನು ಮಾಡ್ಯ ನೀವು. 2 ಸಿನಿಮಾದಾಗ ಮಾಡೀನಿ. 2? ಹಾಗಿದ್ರೆ ಒಂದು ಹಾಡು ಹಾಡಿಸೋಣ. ಹಾಡ್ಲೆ? ಸಿನಿಮಾದಾಗ ಪಾಠ ಬೇಡ, ಹಾಡೇ ಬರ್ತೀನಿ ತಗೋ. ಸರಿ, ಅಷ್ಟು ಮಾಡು. ಕಣ್ಣೀರಿನ ಕಥೆಯೋ ಕಂದನ ಜೀವನದ ವ್ಯಥೆಯೋ. ಕಣ್ಣೀರಿನ ಕಥೆಯೋ ಕಂದನ ಜೀವನದ ವ್ಯಥೆಯೋ. ಕಣ್ಣೀರಿನ ಕಥೆಯೋ ಕಂದನ ಜೀವನದ ವ್ಯಥೆಯೋ. ರಾಮಗ ಹಾಕೊಳ್ಳಕ ಚಡ್ಡಿಲ್ಲ, ಸೀತಾಗ ಉಡಾಕ ಸೀರಿಲ್ಲ, ಭೀಮಗ ತಿನ್ನಾಕ ಆಮ್ಲೆಟ್ ಇಲ್ಲ. ರಾಮ ಉಪಾಧ್ಯಾಪಿ ನನ್ನ ಮಗನೇ, ಒಳ್ಳೆ ಹಾಡು ಅಂದ್ರೆ ರಾಮಗ ಚೆಡ್ಡಿಲ್ಲ, ಸೀತಾಗ ಸೀರಿಲ್ಲ ಅಂತ ನಿಂತ್ಬಿಟ್ಟ. ಅಯ್ಯಯ್ಯ, ಬೇಡ, ಒಳ್ಳೆ ಹುರುಪು ಬರೋ ಹಾಡು. ಹುರುಪ. ಘುಮ್ರು ಘುಮ್ರು ಮಂದ್ಯಾಗ ಹಾಕಿ ಘುಮ್ರು, ಘುಮ್ರು ಘುಮ್ರು ಸಂದ್ಯಾಗ ಹಾಕಿ ಘುಮ್ರು, ಯಾರ ಎದ್ದು ಬಂದು ಘುಮ್ರು. ಓ ಓ ಓ ಘುಮ್ರು ಘುಮ್ರು ಸಂದ್ಯಾಗ ಹಾಕಿ ಘುಮ್ರು, ಘುಮ್ರು ಘುಮ್ರು. ಅವರೆಲ್ಲ ಎದ್ದು ಬಂದು ಗುಮ್ಮಿದ್ರೆ ನೀ ಯಾಕೆ ಉಳಿತೀಯ? ಚಟ್ನಿಯಾಗಿ ಹೋಗ್ತೀಯ ಅವ್ರ ಕೈಯಾಗ ಸಿಕ್ಕು. ಮತ್ತೆ ಎಂತದ ಹಾಡ್ಲಿ ಹೇಳ್ರಿ. ಬೇರೆ ಹಾಡು, ಹಂಗೆ ಹೆಣ್ಣು ಒಲಿಯುವಂತದಿರ್ಬೇಕು. ದಕ್ಷಿಣಾದಿ ಫಸ್ಟ್ ಕ್ಲಾಸ್ ಆಗಿ ನೋಡ್ರಿ ಮ್ಯಾನೇಜರ್ ಮಾಮ, ಈಕಿನ ಮುಖ ನೋಡ್ರಿ, ಯಾಕೆ ಆಕಿ ಒಲೆಂಗ್ ಕಾಣುವಳ್ಳು. ಮತ್ತೆ ಆಕಿ ಬೆನ್ ಹತ್ತಲಿಲ್ಲ, ಮತ್ತೆ ನಾನು ನಿಮ್ಗ ಬೆನ್ ಹತ್ತಾವ. ನಾನು ಅದೇನಿ ಬೆನ್ ಹತ್ತಿಸ್ತೀನಿ. ಹಾಡು. ತದರಿ 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 ಯಾರಿವಳಿ ಸುಂದರಿ ಮನಮೋಹನಾಂಗಿ, ಯಾರಿವಳಿ ಸುಂದರಿ ಮನಮೋಹನಾಂಗಿ, ನನ್ನ ಮನವ ಸೆಳೆದ ರಾಣಿ. ಯಾರಿವಳಿ ಸುಂದರಿ ಮನಮೋಹನಾಂಗಿ, ಯಾರಿವಳಿ ಸುಂದರಿ ಸುಂದರಿ ಸುಂದರಿ. ತಜ್ಜಂ ತಕಜಂ
ತಗಿಟ ತಕ ಝಮ್ ತಕ ಧಿಮಿ ತಕ ಝಣ್ಣು ತಕ ಧಿಮಿ ತಕ ಝಣ್ಣು ತಕ ಧಿಮಿ ತಕ ಝಣ್ಣು ತಕ ಧಿಮಿ ತಕ ಕಿರ್ದ ಯಾರೀವಳಿ ಸುಂದರಿ ಮನಮೋಹನಾಂಗಿ ಯಾರೀವಳಿ ಸುಂದರಿ 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 ಬೆನ್ ಹತ್ತಸ್ರಿ ಬೇಡ, ಯಾಕ? ಇದು ಸರಿಯಾಗಿಲ್ಲ. ಯವ್ವ ಫಸ್ಟ್ ಕ್ಲಾಸ್ ಆಗಿ ಒಂದು ಕವಾಲಿ ಅಂದ್ಬಿಡು. ಅಯ್ಯ ಹೋಗ್ರಿ ಇವ್ರು ಹೆಣ ಎತ್ತಿ ನೋಡಿದ್ ಲೈಟಿಂಗ್ ಕಂಪ್ನಿಂದ ನಿಂತ ಹಂಗ ಇದಕ್ಕೇನು ಒಟ್ಟ ಪರಿಣಾಮನ ಆಗೋದಿಲ್ಲ. ಈಗ ಕವಾಲಿ ಅನ್ನು ಆಮೇಲೆ ಏನ್ ಹೇಳ್ತಾಳೆ ನೋಡೋಣ. ಮತ್ ನೋಡ್ರಿ ಆಕಿ ಮತ್ ನಾ ಕವಾಲಿ ಅಂತೀನಿ, ಆಕಿ ಬೆನ್ ಹತ್ತಿಲ್ಲ ಅಂದ್ರೆ ಮತ್ ನಾ ನಿಮ್ಗ ಬೆನ್ ಹತ್ತ. ನಾನು ಅದಿನಂತ ಹೇಳಿಲ್ಲ. अरे हिंदू बनाता है खिचड़ी और मुसलमान बनाता है बिरयानी. खिचड़ी बिरयानी अलग है, दोनों का चावल एक है. खिचड़ी बिरयानी अलग है, दोनों का चावल एक है. खिचड़ी बिरयानी अलग है, दोनों का चावल एक है. अरे हिंदू छोड़ता है झुट्टू और मुसलमान छोड़ता है दाढ़ी. झुट्टू दाढ़ी अलग है, दोनों का बाल एक है. झुट्टू दाढ़ी अलग है, दोनों का बाल एक है. झुट्टू दाढ़ी अलग है, दोनों का बाल एक है. अरे हिंदू जाता है मंदिर को और मुसलमान जाता है मस्जिद को. मंदिर मस्जिद अलग है, या हिंदू बनेगा या मुसलमान बनेगा, हम इंसान की औलाद बनेगा. मंदिर मस्जिद अलग है, दोनों का भगवान एक है. मंदिर मस्जिद अलग है, दोनों का भगवान एक है. मंदिर मस्जिद अलग है, दोनों का भगवान एक है. अरे हिंदू बोलता है हिंदुस्तान हमारा और मुसलमान बोलता है पाकिस्तान हमारा. हिंदुस्तान पाकिस्तान अलग है, दोनों का धरती एक है. हिंदुस्तान पाकिस्तान अलग है, दोनों का धरती एक है. हिंदुस्तान पाकिस्तान अलग है, दोनों का धरती एक है. अरे तू है हंगसू और मैं हूँ गांडसू. अरे तू है हंगसू और मैं हूँ गांडसू. हंगसू गांडसू अलग है, ब्यार ब्यारे है, दूसरा दूसरा है, चेंज चेंज है. दोनों का क्या मामू, दोनों का बच्चा एक है. हिंदू गंडसू अलग है, दोनों का बच्चा एक है. हिंदू गंडसू अलग है, दोनों का बच्चा एक है. ಬೆನ್ ಹತ್ತ ಸ ಒಂದು ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳ. ಅಯ್ಯ ಹಿಡ್ದ ಪೂರ್ಣ ಶನಿನ ಹೊಡಿದೇನ ಒಂದು ಗಜ್ಜೆ ಏನ ಶಿರಾಪಿಟ್ಟೆ. ಅಯ್ಯ ಅಲ್ಲಿ ಯಾರೋ ಬಂದಂಗತ್ತಲ್ಲ. ನೋಡಿದೇನಮ್ಮ, ದಾದ್ಯಾ ಅಂತೂ ನಮಗೆ ಎಂಜಾಯ್ಮೆಂಟ್ ಕೊಟ್ಟ. ಟೈಮ್ ಪಾಸ್ ಚೆನ್ನಾಗಾಯ್ತಲ್ಲ. ಚೆನ್ನಾಗಾಯ್ತಲ್ಲ ಅಣ್ಣ. ನೋಡು, ನಮ್ಮ ಪ್ಲಾನ್ನಂತೆ ಆ ಬೇಟೆ ಕಾಯ್ತಾರಂತೆ. ಬಾ ಹೋಗೋಣ. ಆಯ್ತಣ್ಣ. ಮ್ಯಾನೇಜರಿ 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 ಯಾಕ್ರಿ ಒಂದು 7-8 ಕಾರ್ ಕೊಟ್ಟು ನಾನು ಹಿಡಿಯಕ್ಕೆ ಕಳಿಸಿದ್ರಲ್ಲ,
ಅವರೆಲ್ಲರೂ ಬಂದು ನನಗೆ ಇಲಿ ಬಿಲಿ ಹಾಕಿ ಹಿಡಿಯಾಕೆ ಬಂದುಬಿಟ್ಟಿದ್ರು. ನಾನು ಮಗ ಜಂಪ್ ಮಾಡ್ಬೇಕಂದ್ರೆ ಜಂಪ್ ಮಾಡೋಕ್ಕಾಗಲೇ ಇಲ್ಲ ನನಗೆ. ಎಷ್ಟು ಹುಡುಕಬೇಕಲ್ಲ ಬೆಳಗ್ಗೆಯಿಂದ ನಿನ್ನ. ಅಯ್ಯವ್ವ ನಾ ಎಲ್ಲಿ ಹೋಗಿದ್ದೆ, ಯಾವ್ದಾರು ಹೊಸ ಮಾವುಗಳು ಸಿಗ್ತಾರಂತ ಲಾರಿ ಮಾವುಗಳು ಲೈನ್ ಹೊಡ್ಯಾಕೆ ಹೋಗಿದ್ದೆ. ಹೋಗ ಮಂಗೇನ ಮಗನ ನಮ್ಗೆ ರೋಡ್ ಸರಿ ಇಲ್ಲ ಅಂತ ಜಾಡ್ಸ್ಕೊತ ಹೋದ್ರು, ವಾಪಸ್ ಬಂದೆ ಈ ಕಡೆಗೆ. ಲೇ ಯಾಕ್ರಿ? ಹೋಗಿ ಹೋಗಿ ಅವ್ರ ಕೈಯಾಗ ಸಿಗ್ತೀನಿ ಅಂತಿಲ್ಲ, ನೀನು ಒಂದು ಎಲಬು ಸಿಗಲ್ಲ ಹುಡುಕ್ಯಾಡಕ್ ಹೋದ್ರೆ. ಅಯ್ಯವ್ವ ಮುಂದೆ ಬಸ್ ಸ್ಟ್ಯಾಂಡ್ ಇದ್ದಾಗ ನಮ್ಮ ಊರು ಮುಡ್ಸೋ ಪುಣ್ಯ ಅವ್ರ ಲಾರಿ ಡ್ರೈವರ್ಗಳು. ನೀವು ಮತ್ತೆ ನಾಳೆ ಕೈ ಕೊಟ್ರೆ ನಾ ಏನು ಮಾಡಲಿ? ಸರಿ ತಗೋ ಇದನ್ನ. ಹೋಗ್ರಿ, ನನಗೆ ಯಾಕೆ ಸೋಡ್ ಚೀಟಿ? ನಾ ಎಂತ ತಪ್ಪು ಮಾಡೀನಿ? ಇದು ಸೋಡ್ ಚೀಟಿ ಅಲ್ಲ, ಮತ್ತೆ ಲವ್ ಲೆಟರ್. ಹೋಗ ಯವ್ವ ಏನು ಅಯ್ಯವ್ವ ಇದು ನನಗೆ ಯಾಕೆ ಲವ್ ಲೆಟ್ರು? ಇಬ್ಬರು ಒಂದೇ ಚಾದರ್ನ ಮಕ್ಕೊಂತೀವಿ. ನಿಮ್ಗೆ ಯಾರು ಹಂಗೆ ನೆನಪಾದಾಗ ಒಂದ್ಸಲ ಚಾದರ್ ಜಗಿ ಸಾಕು, ಅದ ನಮಗೆ ಸಿಗ್ನಲ್. ಒಂದು ಸಲ ಚಾದರ್ ಜಗ್ಗಿದ್ರೆ ಅದು ಸಿಗ್ನಲ್, ಬೇರೆಯವ್ರು 4-5 ಸಲ ಜಗ್ಗಿದ್ರೆ ಅಲ್ಲಿಗೆ ಪೂರಾ ಕ್ಯಾನ್ಸಲ್. ಒಬ್ಬತ್ಯಾಪಿ ಇದು ನಿನಗಲ್ಲ, ಮತ್ತೆ ಯಾರಿಗೆ? ಆ ಸರಳಿಗೆ. ಯವ್ವ ಏನ್ರಿ ನೀವು? ಮೊದ್ಲವ ಅವ್ರ ಅಣ್ಣ ಹಮಾಲ ಕೆಟ್ಟ ಸಿಟ್ಟಿನ ಮನುಷ್ಯ, ಮತ್ತೆ ಮೂಲೆ ಹಾಕೊಂಡು घुಮ್ಮಕತ್ತಂದ್ರೆ ಏನು ಮಾಡಲಿ ನಾನು? ಗುಮ್ಮಿಸ್ಕೋ, ಒದಿತಾನ, ಒದಿಸ್ಕೋ, ಅಯ್ಯ ಹೊಡಿತಾನ, ಹೊಡಿಸ್ಕೋ. ಹೋಗ್ರಿ. ಮೂರು ನಾ ಒಬ್ಬನೇ ಹೆಂಗೆ ಮಾಡಿಸ್ಕೊಳ್ಳಿ, ಆದ್ರೆ ನೀವೊಂದು ಮಾಡಿಸ್ಕೊಡ್ರಿ. ಲೇ ಅವ ಏನು ಮಾಡ್ತಾನ ಮಾಡಿಸ್ಕೋ, ನೋಡಕ್ ನಾನು ಅದೀನಿ. ಮತ್ತೆ ನೀವಿರೋದು ನೋಡಕ್ಕ ನೀವೇನು ಬಿಡ್ಸಾಕದ್ರಿ ನೀವು? ಸರಿ ತಗೋ. ತರ್ರಿ ಅವ್ರ ಮನೆ ಅಲ್ಲೇ ಹೇಳ್ರಿ, ನನಗೆ ನೋಡಿಲ್ಲ ನಾನು. ಮನೆ ನೋಡಿಲ್ಲ? ಇಲ್ಲ. ಸೀದಾ ಈ ರೋಡ್ ಹಿಡ್ಕೊಂಡು ಹೋಗು, ಅಲ್ಲಿ ಒಂದು ಬಾವಿ ಸಿಗತ್ತೆ. ಅಂದ್ರೆ ಅದ್ರ ಬಿದ್ದು ಸಾಯಂದ್ರನು? ಹಾಗಲ್ಲಲೇ, ಅದ್ರ ಪಕ್ಕದಲ್ಲಿ ಒಂದು ಆಲದ ಮರ ಇದೆ. ಅದ್ರ ಸಾಯಿಲ್ಲ ಅಂದ್ರೆ ಗಿಡ ಕೂರ್ಲು ಹಾಕೊಂಡು ಸಾಯಿ. ಯಾಕಂದ್ರೆ ನಾನು ಲೈಫ್ ಇನ್ಸೂರೆನ್ಸ್ ತುಂಬಿದ್ದು ನೋಡಿರಲ್ಲ 3 ಕಂತು. ಒಟ್ಟು ನನ್ನ ಸಾಯಿ ಹೊಡೆದು ದುಡ್ಡು ತಿನ್ಬೇಕಂತ ಮಾಡಿರಿ ನೀವು. ಹಿಂಗ ಮಾಡಿ ಎಷ್ಟು ಮಂದಿ 2 ಮುಂಡ ರೊಕ್ಕ ತಿಂದಿರಿ ನೀವು? ನಾನು ಯಾರು ದುಡ್ಡು ತಿಂದಿನ್ಲೇ? ಮತ್ತೆ ನಾನು ತಿಂದ್ರೆ 2 ಮುಂಡ ತಿಂದಂಗ ನೀವು. ಹಾಗಲ್ಲಲೇ, ಆ ಆಲದ ಮರದ ಕೆಳಗಡೆ ಪೂರ್ವಾಚಾರ್ಯ ಕರ್ಮ ಕುಟೀರ ಇದೆ. ಅದರ ಪಕ್ಕದಲ್ಲಿ ಹಮಾಲ ಸ್ವರ್ಣ ಕೊಟ್ಟಿರ ಏನ್ರಿ? ಸರಿ, ಅಲ್ಲಿ ಹೋಗಿ ಕೊಟ್ಟು ಬಾ. ತರ್ರಿ, ನನಗೊಂದು 25 ರೂಪಾಯಿ ಕೊಟ್ಟೋಗ್ರಿ. ಎದಕ್ಕ? ನಾನು ಇವತ್ತು ನಾಷ್ಟ ಮಾಡಬೇಕು. ನೀನು ನಾಷ್ಟ ಮಾಡ್ತೀಯ? ಲೋಂಡಾದ ಬೋಂಡ. ಏನ್ಲೇ ಅದು ಲೋಂಡಾದ ಬೋಂಡ? ಲೋಂಡಾದ ಬೋಂಡ ಅಂದ್ರೆ ಮುಂಜಾನೆ 6 ಗಂಟೆ ಜಾಲಿ ಗಿಡದ ಹಾಕಿರ್ತಾರೆ ನೋಡ್ಬೇಕ್ರಿ. ಎಲ್ಲ ಹಳದಿ ಕಲರ್ ಇರ್ತೈತಿ, ತಿನ್ಬೇಕು, ರಕ್ತ ಆಗತ್ತೆ ಮೈಯಾಗ. ಅವ್ಯಾಕೆ? ಯಾಕ ನೀವು ತಿಂದಿಲ್ಲೇನು? ಮೊದಲು ಕೆಲಸ ಪಾಸ್ ಮಾಡು, ಆಮೇಲೆ ಸಾಕಷ್ಟು ದುಡ್ಡು ಕೊಡ್ತೀನಿ, ತಿಂದು ಸಾಯಿ ಅಂತೆ. ಬರೇ ಹೆಣ ಇದ್ಲ, ಬರೇ ಮಾತಾಡ್ತಿದ್ರದು. ಮಾವುಗಳ ಮತ್ತೆ ನೀವು 10 ರೂಪಾಯಿ ಕೊಡ್ರೆ ಕೊಡ್ತಿರಲ್ಲ? ಅಯ್ಯ ಹೊಡಿತಾರ ಒಂದು ಗಜ್ಜು ಶಿರಾ ಪಿಟ್ಟು. ಬೇಖುದೇ ಹೈ ಸನಂ ಕುಛ್ ಕಹೇ ಜೋ ಸನಂ ಆ ಗಯೇ आ गए पास हम, आ गए पास हम. ओ बेखुदे है सनम कुछ कहे जो सनम आ गए पास हम, आ गए पास हम. ओ बेखुदे है सनम. ಅಯ್ಯ ನಿಮ್ಮ ಅವನು ಕಡಿಮೆ ಹುಟ್ಟಿದ್ವ ಏನು? ನಿಮ್ಮ ಹೆಣ ಎತ್ಲಿ. ನನ್ನ ಹತ್ರ ಅಂತ ಏನು ವೆರೈಟಿ ನೋಡಿ ಅವ್ನು ಹಂಗೆ ಗಂಟು ಬಿದ್ದವನು ಎಲ್ಲವು. ಹೆಣ್ಣು ನಾಯಿ ಸುಮ್ಮನೆ ಮಕ್ಕೊಂಡು ಬರೀ ಗಂಡನ ಅಷ್ಟೇ ಗಂಟು ಬಿದ್ದವು, ಹೆಣ ಎತ್ಲಿ. ನೋಡಿ ನಿಮ್ಮನ್ನ ಮತ್ತೆ ಬೋಬೋ ಬಿರಿಯಾನಿ ಮಾಡಿ ತಿಂದ್ಬಿಟ್ಟು ನನಗೆ ಸಿಟ್ಟು ಬಂತಂದ್ರೆ ಏನು ನಿಮ್ಮ ದಿಕ್ಕೇಳಿ. ಯವ್ವ ಗೌಡ್ರ ಮನೆ ಕ್ವಾಣ, ನೀನು ಯಾಕೆ ನನಗೆ ಗಂಟು ಬಿದ್ದೀಯ? ನಿನ್ನ ದಿಕ್ಕೇಳಿ ನೋಡು. ಮತ್ತೆ ನಾಚೆ ಬಾಲ ಕಡ ಕಚ್ಚ ಕಚ್ಚ ತಿಂದ್ಬಿಟ್ಟೇನು. ಹೋಗಲ್ಲೇ ಯಾವ್ದಾರ ಗೌಳ್ಯಾರ್ಗ ಎಮ್ಮಿ ಗಂಟು ಬೀಳು ಹೋಗು. ನನಗ ಬಂದೈತಿ ಹೆಣ ಎತ್ಲಿ. ಯಾರದಿರ್ವ ಯಕ್ಕ ಮನಿ ಒಳಗ? ಯಕ್ಕ ಬೇ ಯಾರಿದ್ರ ಮನಿ ಒಳಗ? ಯಾರವ ನಿಮ್ ತಂಗಿ? ತಂಗಿ ಹಿಡ್ದು ಪುರ್ರನ್ಸಿ ನಿನ್ನ ಏನ? ನಿನ್ನ ಬಿದ್ದಾಡಿ ಊರು ಬಿದ್ದಾಡಿ. ತಂಗಿ ಅನ್ನಕ್ಕೆ ನಾನು ನಂಗೆ ಹೆಂಗೂ ಸಲ ನಾನು ಪಕ್ಕ ಗಾಂಡು ಸದೀನಿ. ಗಂಡುಸು ಗಂಡುಸಲ್ಲ, ಅದು ಗಂಡುಸು ಅಂತ ಹೇಳು. ಯವ್ವ ರೊಕ್ಕಿದ್ರೆ ಗಂಡುಸು ಇಲ್ಲ ಅಂದ್ರೆ ಗಾಂಡುಸು ಬಾ. ಯವ್ವ ನಮ್ಮ ಪರಿಸ್ಥಿತಿ ಹೆಂಗಾಗೈತಿ ಈಗ. ಇಲ್ಲಿಗೆ ಯಾಕೆ ಬಂದಿದೀಯಾ? ಸರಳ ಬಂದ್ರಿ ನೀನ ಏನವ? ಹೌದು. ಏನು ನನ್ನ ಕಣ್ಣಿ ಸರಳ ಕಾಣಕತ್ತೀವ ಯವ್ವ. ಆದರೂ ಗಟರ್ ದಂಡ್ಯಾಗ ಮನಿ ಮಾಡಿ ಇಷ್ಟು ಸರಳ ಅದೇವ ಯವ್ವ ನೀನು. ಏನ್ ಮಾಡೋದು? ಸರಳವ ನಿನ್ನ ಸೊಳ್ಳಿ ಪಳ್ಳಿ ಏನು ಕಚ್ಚಿಲ್ಲೇನವ? ನಮ್ಗೆ ಅಭ್ಯಾಸ ಇದೆ. ಆಯ್ತಾ ಅದಕ್ಕಂತೇನವ? ಯಾಕ ಡೆಂಗಿ ಜ್ವರ ಬಂದಿದ್ದಿತ್ತು. ಸರಳವ ಏನು ನಿನ್ನ ಡಿಂಗ್ರಿ ಪಿಂಗ್ರಿ ಕೂದಲುಗಳೇನು? ಕಾಮನ ಬಿಲ್ಲಿನಂಥ ನಿನ್ನ 2 ಗುಬ್ಬುಗಳೇನು? ಮೂಲಂಗಿ ಅಂಥ ನಿನ್ನ ಭೂಗೇನು? ಪೊಲೀಸರ ಜೀಪಿನ ಹೆಡ್ಲೈಟಿನಂಥ ನಿನ್ನ 2 ಕಣ್ಣುಗಳೇನು? ಸರಳವ ಅಂದ್ರೆ ಸರಳವ ನೋಡು. ಹೊಡಿತಾನೆ ಒಂದು ಗಜ್ಜು
ಏನದು? ಶಿರಾಪಿಟ್ಟು. ಹಾಗಾದ್ರೂ ಬಿಡಿಸಿ ಮಾತಾಡು. ಸರಳವ, ಇವತ್ತ ನಿನ್ನ ಹತ್ರ ನನ್ನ ಸ್ವಲ್ಪ ಚೀಟಿ ವ್ಯವಹಾರ ಇತ್ತವ. ನನ್ನ ಹತ್ರ ನಿನ್ ಚೀಟಿ ವ್ಯವಹಾರನ? ಅಯ್ಯ ಹಂಗಲ್ಲ ಅಯ್ಯವ, ನಂದಲ್ಲ. ನಿನಗೆ ಗೆಣಿಕ್ಯಾರ ಕೊಟ್ಟು ಕಳ್ಸ, ಶೇಖರ್ ಗೆಣಿಕ್ಯಾರ. ಏನು ಸೇಕ್ರದಣ್ಯರು ಕೊಟ್ಟು ಕಳ್ಸಿದ್ರ? ಕೊಡು. ಕೊಡ್ತೀನಿ ಬಾ. ನಾನೇ 2 ಕಿಲೋಮೀಟರ್ ಬಸ್ ತಪ್ಪಿ ನೋಡ್ಕೊಂಡು ಬಂದಿನಿ, ನನಗೆ ಸಾಕಾಗೈತಿ. ಹೋಗುವ, ಒಂದು 8.5 kg ಉಪ್ಪಿಟ್ಟು ಮಾಡೋ ತಿಂದು ಹೋಗ್ತೀನಿ. ಸಾಕಾ? ಸಾಕಷ್ಟ ಲೈಟ್ ಟಿಫನ್ ನನಗದು. ಏನ್ ಮಾಡೋದು, ನಮ್ಮ ಮನೇಲಿ ರವೆ ಎಲ್ಲ ಮುಗಿದು ಹೋಗ್ಬಿಟ್ಟಿದೆ. ನೋಡು, ನಮ್ಮ ಮನೇಲಿ ರವೆ ಮುಗಿದು ಹೋಗಿದೆ ಅಂತ ಹೇಳ್ತಾ ಇದೀನಿ. ನೀನೊಂದು ಹಾಡು ಹಾಡು, ಬೇಕಿದ್ರೆ ನಾನು ನೋಡ್ತೀನಿ ಇದೆಯಾ ಇಲ್ಲ. ಇನ್ನೊಂದ್ ಸ್ವಲ್ಪ ಬೇಡವ ಯವ್ವ, ಯಾಕಂದ್ರ ಹಾಡೋರು ಮುಸುಡಿ ಹಡ್ದವ್ರ ಹೊಟ್ಟಿ ನೋಡ್ಬಾರಂತ ಹಿರಿಯರು ಮಾಡಿ ಶಾಸ್ತ್ರ ಸುಳ್ಳಲ್ವ ಯವ್ವ. ಹೋಗವ, ಒಂದು 8 kg ಉಪ್ಪಿಟ್ಟಾರ ಮಾಡ್ಕೊ ತಿಂದು ಹೋಗ್ತೀನಿ. ಸಾಕಾ? ಅವ್ವ, ನಮ್ಮ ಮನೇಲಿ ರವೆ ಎಲ್ಲ ಖಾಲಿಯಾಗಿ ಹೋಗಿದೆ. ರವೆ ಇಲ್ಲ, ಮತ್ತೆ ಹೊಟ್ಟೆಗೆ ಏನು ತಿಂತಿರುವ ನೀವು? ನಾವು ಅನ್ನ ತಿಂತೀವಿ. ಹೋಗವ, ನನ್ನ ಕರ್ಮ. ಒಂದು 4 ಕೊಡ ಹಾಲು ಅರ್ತಂಬ ಕುಡಿದು ಹೋಗ್ತೀನಿ ಆ ಕಡೆ. ನಮ್ಮ ಮನೇಲಿ ಹಾಲು ಗೀಲು ಏನು ಸಿಗಲ್ಲಪ್ಪ. ಅಯ್ಯ, ಹಾಲು ಇಲ್ಲ. ಹೋಗುವ, ಒಂದು ಚರಿ ನೀರು ಅರ್ತಂಬ ಹಳ್ಳದ ನೀರು ಕುಡಿದು ಹೋಗ್ತೀನಿ. ಇದೀಗ ತಾನೇ ನಮ್ಮ ಅಣ್ಣ ನೀರು ತರೋದಕ್ಕೆ ಹೋಗಿದ್ದಾರೆ. ನೀರು ಇಲ್ಲ ಯವ್ವ. ಸಾಕಿನ ಊರು ಜಾಗ ಖಾಲಿ ಮಾಡ್ರಿ. ಏನು ನಿಮ್ಮ ದಿಕ್ಕೇಡಿ ತಿನ್ನಾಕಿಲ್ಲ ಕುಡಿಯಾಕಿಲ್ಲ, ಏನು ಬರೀ ಹವಾದ ಮೇಲೆ ಬದುಕಿದ್ದೀರ ಹಂಗ? ಸರಳವ, ಮತ್ತೇನು? ನೀನು ಮದುವೆ ಆಗೈತೆ? ಆಗಿಲ್ಲ. ಇನ್ನೂ ಇಲ್ಲ. ಪಾಪ ಖಾಲಿ ಇದೇನು? ಖಾಲಿ ಇದೇನು ಅಂದೆ. ಅಂದ್ರೆ ನಾನು ಖಾಲಿ ಇದ್ನೇವ, ಅದಕ್ಕೆ ಕೇಳಿದೆ. ಹಂಗ್ಯಾಕ ಹೊಡಕ ಬರ್ತಾನೆ ಹಂಗ ನಿನ್ನ ದಿಕ್ಕೇಡಿ? ಅಯ್ಯ, ಮೂಗು ತುದಿ ಮೇಲೆ ಸಿಟ್ಟು ಹಂಗ ನಿನಗೆ? ಹಂಗಲ್ಲ, ನಿನಗೆ ಎಲ್ಲರೂ ಚಲೋ ವರ ಹುಡುಕಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ ನಾನು. ನೀನು ನನಗೆ ವರ ಹುಡುಕ್ತೀಯಾ? ಬೇಡ, ಬೇಕಾಗಿಲ್ಲ, ಹೋಗ್ ನೀನು. ಏನು ಜಿಮ್ಯಾಕಲ್ ಮಾತಾಡ್ತಿಲ್ಲ ನೀನು? ಮುಟ್ಟಬೇಡ, ನೀನು ಹೆಣ ಎತ್ಲಿ. ನನ್ನ ಕುದುರೆ ಜಡ್ಡ ಐತೆ. ಶಿವ ಶಿವ, ನಿನಗೆ ಇನ್ನೂ ಯಾವ್ಯಾವ ಕಾಯಿಲೆ ಇದಾವ ಏನೋ? ಇಲ್ಲ, ನಮ್ಮವ್ ನನ್ನ ಕುದುರೆ ಬುಡ್ಕ ಹಡ್ದಾಳೆ, ಹಿಂಗಾಗಿ ಯಾರ ಮುಟ್ಸಾಕ ಚಾಲು ಆಕತಿ. ಸರಳವ, ನನಗೆ ಇವತ್ತು ಯಾಕೆ ಇಷ್ಟೊಳು ಬರಕತ್ತೈತೆ ಅಂದ್ರೆ, ನೀನು ಸೇಮ್ ಟು ಸೇಮ್ ನಮ್ಮವು ಕಣ್ಣಂಗೆ ಕಾಣಕತ್ತೇವ. ಹೌದಾ? ನಮ್ಮವ್ವ ಸೇಮ್ ಟು ಸೇಮ್ ನಿನ್ನಂಗೆ ಐತ್ಲವ. ನಿನ್ನಂಗ ಕಣ್ಣು, ನಿನ್ನಂಗ ಮೂಗು, ನಿನ್ನಂಗ ಬಾಯಿ, ನಿನ್ನಂಗ ಕೈ. ಇವತ್ತು ಯಾಕೆ ನಮ್ಮವ್ವನ ಇಷ್ಟು ನೆನಪು ಬರಕತ್ತೈತಿ ಅಂದ್ರೆ, ನಾವು ಹುಟ್ಟಿಷ್ಟು ದೊಡ್ಡ ಮಗ ಆದ್ರೂ ನಮ್ಮವ್ವನ ಹಾಲಕ್ಕೆ ಕುಡ್ದಿಲ್ಲವ. ಏನಂದೆ? ಬ್ಯಾ ಬಿಡವ, ಅಲ್ಲೇ ಹೋಟ್ಲಾಗ ಕುಡಿತೀನಂತ. ಹೌದು, ಇದು ಶೇಖರ್ ದಣಿ ಬರ್ತ ಚೀಟಿ. ಬಂದೆ ಶೇಖರ್. ಸಲ ಇಷ್ಟು ದಿವಸವಾದ್ರೆ ನನ್ನ ತಂಗಿ ಹೇಳ್ದೆ ಕೇಳದೆ ಎಂದೂ ಮನೆ ಬಿಟ್ಟು ಹೋದವಳೆಲ್ಲ ಇವತ್ತು ಎಲ್ಲಿಗೆ ಹೋಗಿರಬಹುದು? ಇವು ಶೇಖರನ ಹಸ್ತಾಕ್ಷರಗಳಲ್ಲ. ಹಾಗಾದ್ರೆ ನನ್ನ ತಂಗಿ ಯಾವುದೋ ಅಪಾಯಕ್ಕೆ ಸಿಲುಕಿದಂತೆ ಕಾಣುತ್ತೆ. ಬಂದೆ ತಂಗಿ ಸರಳ. ನೀವು ಹೇಳ್ದಂಗ ಚೀಟಿ ಬೆಲೆಯಾಗ ಅದು ಬ್ಯಾಟಿ ಬಿತ್ತಂತ ತಿಳ್ಕೊಳ್ರಿ. ಏನು ಚೀಟಿ ಬಲೆಯಲ್ಲಿ ಬೇಟಿ ಬಿತ್ತ? ತುಂಬಾ ಸಂತೋಷ ಮ್ಯಾನೇಜರಿ. ನಾನು ನಿಮಗೊಂದು ಮಾತು ಕೇಳ್ತೀನಿ, ಮತ್ತು ನೀವು ಸಿಟ್ಟಿಗೆದ್ದು ಮೂಲೆ ಹಾಕೊಂಡು ಗುಮ್ಮಕ್ಕೆ ಹೋಗ್ಬೇಡ್ರ. ಮತ್ತು ಅವತ್ತೇ ಹೇಳಿದ್ದೀನಲ್ಲ ನಿನಗೆ ಬೇಕಾದಷ್ಟು ಕೇಳು ಅಂತ. ಏನೂ ಇಲ್ಲ, ನೀವು ಹಣದಾಸೆಗಾಗಿ ನಿಮ್ಮ ತಂಗಿ ಚಂಚಲವನ್ನ ಮುದಿಗೋಡಿಗೆ ಹಾಕಿರಲ್ಲ. ಈ ವಿಷಯ ನಾಳೆ ಸಮಾಜಕ್ಕೆ ಗೊತ್ತಾದ್ರೆ ನಿಮ್ಮ ಮರ್ಯಾದೆ ಗತಿ ಏನ್ರಿ? ಸಮಾಜ ಏನ್ ಮಾಡುತ್ತೆ ಸಮಾಜ? ರಾಜಾ, ಈಗಿನ ಕಾಲದಲ್ಲಿ ನಾನು ಒಬ್ಬನೇ ಈ ರೀತಿ ಇದ್ದೀನಿ ಅಂತ ತಿಳಿದುಕೊಂಡಿದ್ಯಾ? ದುಡ್ಡು ಕೊಟ್ರೆ ಸಾಕು, ಮಾಡಿಕೊಂಡ ಹೆಂಡತಿಯನ್ನೇ ಬೇರೊಬ್ಬರಿಗೆ ಬಿಟ್ಟುಕೊಡುವ ಭಂಡ ಗಂಡಸರಷ್ಟಿಲ್ಲ ಈ ಸಮಾಜದಲ್ಲಿ. ತಾಯಿ ಹಾದ್ರತನ ಮಾಡಿ ತಂದು ಹಾಕಿದ ಕೂಳನೆ ತಿಂದು ಬದುಕುವ ಹೇಸಿ ಮಕ್ಕಳಷ್ಟಿಲ್ಲ ಈ ಸಮಾಜದಲ್ಲಿ. ಇನ್ನು ಅಣ್ಣನ ಹೆಂಡತಿ ಅತ್ತಿಗೆ ಎಂದರೆ ಹೆತ್ತ ತಾಯಿಯ ಸಮಾನ. ಅತ್ತವಳ ಜೊತೆ ಕಾಮನಾಟ ಮಾಡುವ ಹೇಸಿ ಮೈದುನರಷ್ಟಿಲ್ಲ ಈ ಸಮಾಜದಲ್ಲಿ. ಎಂತ ಜನ ಜಗತ್ನಾಗ ಅಂಥವ್ರು ಇದ್ದಾರೆ, ಇಂಥವ್ರು ಇದ್ದಾರೆ. ಇನ್ನು ನಿನ್ನಂಥವ್ರಂತೂ ಸಾಕಷ್ಟು ಜನ ತುಂಬಿಕೊಂಡಿದ್ದಾರೆ. ಮತ್ ನಮ್ಮಂತರ ಇರೋದಕ್ಕ ನಿಮ್ಮಂತರ ಆಟ ನಡೆದಿರೋದು. ಹೋಗ್ರಿ, ಮಾತಿನ ಬರದಾಗ ಮತ್ತೆ ಬ್ಯಾಟಿ ಎಲ್ಲ ತಪ್ಸ್ಕೊಂಡು ಹೋಗಿ ಹೋಗ್ರಿ. ಅಯ್ಯಯ್ಯ, ಏನು ಹೋಗಂದ್ರ ಹಂಡ ಬಿಟ್ರಲ್ಲ ನೀವು. ಮತ್ತೆ ನನಗೆ ಲೋಂಡದ ಬೋಂಡ ತಿನ್ನಕ್ಕೆ 25 ರೂಪಾಯಿ ಕೊಟ್ಟು ಹೋಗ್ರಿ. 25 ರೂಪಾಯಿ ತಗೋ, ಸಾಯ್. ಜೈ ಕಾಲಿಕ. ಅಯ್ಯಯ್ಯ, ಏನು ಅಯ್ಯವ ಇದು ಚಿಲ್ಲರೆ 8 ನೀನ್ ಮಾಡಿದ್ದೇನು? ಏನ್ರಿ ಚಿಲ್ರೆ ಕೆಲಸ. ನಾನು ಕೊಟ್ಟಿದ್ದು ಚಿಲ್ರೆ. ದಾದ್ಯಾ, ಅದಕ್ಕೆ ಹೇಳೋದು ಗಧೆ ಕೋ ಲಗಾಮ್ ನಹಿ और हिजड़िया को पगार नहीं. अरे वो मैनेजरी
जो स्कूल में पढ़ते हो वो स्कूल का हेडमास्टर मैं हूँ. ಒಂದಿಲ್ಲ ಒಂದಿವ್ಸ ನಿನ್ನ ಜಾಲಿ ಹಿಡಿದು ಬುಡಕ್ಕೆ ಒಯ್ದು ನೀನು ಹಿಡಿದು ಪುರ್ರ ಅನ್ಸ್ಲಿಲ್ಲ. ನನ್ನ ಹೆಸರು ದಾದ್ಯಾನ ಅಲ್ಲ. ನೀವು ಕಳ್ಸಿದ ಚೀಟಿ ನೋಡಿದ ತಕ್ಷಣ ಮನೇಲಿ ಅಣ್ಣನಿಗೆ ಹೇಳಿದೆ ಕೇಳಿದೆ ಮನೆ ಬಿಟ್ಟು ಬಂದ್ಬಿಟ್ಟೆ. ಯಾಕೆ ನನ್ನೊಂದಿಗೆ ಮಾತಾಡೋದಕ್ಕೆ? ಓಹೋ, ನಾನೇ ಮಾತಾಡ್ಸ್ಬೇಕಾ? ಶೇಖರ್ ನೀನಾ? ಹಾ, ನಾನೇ. ಯಾಕೆ ನೀನು ಅರಸಿ ಬಂದ ಶೇಖರ್ ನಾನಲ್ಲ ಅಂತ ತಿಳಿದು ಗಾಬರಿಯಾದೀಯ? ಗಾಬರಿಯಾಗುವ ಕಾರಣವೇ ಇಲ್ಲ. ಪಾಪಿ, ಒಂದು ಮುಗ್ಧ ಹೆಣ್ಣಿಗೆ ಈ ರೀತಿ ಮೋಸ ಮಾಡಲು ನಿಂತಿದೆಯಲ್ಲ, ನೀನು ಮನುಷ್ಯನಲ್ಲ, ರಾಕ್ಷಸ. ರಾಕ್ಷಸ ನಾನಾಗಿದ್ರೆ ನಿನ್ನನ್ನು ಮೆಚ್ಚಿ ಇಲ್ಲಿವರೆಗೆ ಬರ್ತಾನೇ ಇರ್ಲಿಲ್ಲ. ನೋಡು, ನಿನ್ನ ಮೇಲೆ ಮನಸ್ಸಿಲ್ಲದ ಆ ಶೇಖರ್ ನಂಬಿ ನೀನ್ ಯಾವ ಸುಖ ಪಡ್ತೀಯ? ನನ್ನ ನಂಬಿ ನನ್ನ ಜೊತೆಗೆ ಬಾ, ಸುಖವಾಗಿರ್ತೀಯ. ನೋಡು, ನೀನಿವತ್ತೆಷ್ಟೇ ಕೂಗಾಡಿದ್ರು ನಿನ್ನ ಕೂಗು ಕೇಳಿ ಬಂದು ಇಲ್ಲಿ ನಿನ್ನನ್ನು ಕಾಪಾಡುವವರು ಯಾರೂ ಇಲ್ಲ. ಯಾರಕ್ಕಿಲ್ಲ, ಪಂಚಾಕ್ಷರಜ್ಜ ಇದ್ದಾರೆ. ನಿನ್ನಂತ ನಾಯಿ ನಾಲ್ಗೆನ ಸೇ ಹಾಕ್ಲು ಯಾವ್ದಾದ್ರೂ ಒಂದು ರೂಪದಲ್ಲಿ ಧರಿಸಿ ಬಂದೇ ಬರ್ತಾರೆ. ದೇವ್ರು ಎಲ್ಲಿದ್ದಾನೆ? ಆ ನಿನ್ನ ದೇವ್ರು ಆ ಕಲ್ಲು ಗುಡಿಯಲ್ಲಿ ಕಲ್ಲಾಗಿ ಕುಳಿತಿದ್ದಾನೆ. ಒಂದು ವೇಳೆ ಅವನು ಇರುವುದೇ ನಿಜವಾಗಿದ್ದರೆ ಇವತ್ತು ಈ ನಾಯಿಯ ಬಾಯಿಂದ ನಿನ್ನನ್ನು ಹೇಗೆ ಕಾಪಾಡ್ತಾನೋ ನಾನು ನೋಡ್ತೀನಿ. ಪಾಪಿ, ಮಹಿಮಾ ಪುರುಷನಾದ ಆ ದೇವರಿಗೆ ನಾಯಿ ಅಂತ ಕೂಗಿದ್ದಾದ್ರೆ ನಿನ್ನ ನಾಲ್ಗೆಲ್ಲಿ ಹುಳ ಬಿದ್ದಿತ್ತು. ಪಾಪಿ, ಬಿಡ ನನ್ನ ಕೈನ, ಬಿಡ ಅಣ್ಣ. ನೀನೇಕಮ್ಮ ನನಗೆ ಹೇಳ್ದೆ ಕೇಳ್ದೆ ಇಲ್ಲಿವರೆಗೂ ಬರ್ಲಿಕ್ಕೆ ಹೋಗಿದ್ದೆ? ಅಣ್ಣ, ನಾನ್ ತಿಳ್ಕೊಂಡ್ ಬಂದಿದ್ದೆ ಬೇರೆ, ಇಲ್ಲಿ ನಡೆದಿದ್ದೆ ಬೇರೆ. ಅಣ್ಣ, ಇನ್ನೊಂದ್ಸಲ ನನಗೆ ಹೇಳ್ದೆ ಕೇಳಿದೆ ಯಾವತ್ತೂ ಮನೆ ಬಿಟ್ಟು ಬರಬೇಡಮ್ಮ. ನಡತಾಯಿ ಚಾಂಡಾಲ, ಸಿಗು ಇನ್ನೊಂದ್ಸಲ ಹೇಳ್ತೇನೆ. ಅವನು ರೊಕ್ಕನೂ ಹೋದ್ಲು, ಆಕಿನೂ ಹೋದ್ಲು, ಮ್ಯಾನೇಜರು ಹತ್ತಾಗ ಹೋದ. ಇಲ್ಲ ಮನ್ಯಾಗ ನಾವು ಒಬ್ಬನ ಕುಂತು ಹೊಯ್ಕೊಳ್ಳಂಗ ಆತ್ ನೋಡ್ರಿ ನಮ್ಮ ಮನೆ ಬರ ಇವನು. ಅವ್ನು ಸುಡುಗಾಡತ್ತಾಗ ಏನ್ ಮಾಡ್ಬೇಕಾತ? ನಮಸ್ಕಾರ ಗೌಡ್ರಿಗೆ. ಗಂಡು ಮಕ್ಕಳು ಕೂಡ ನಾವು ಮಾತಾಡಂಗಿಲ್ಲ, ಅಲರ್ಜಿ. ಎಷ್ಟು ದಿವಸದಿಂದ ಗೌಡ್ರೆ? ರೊಕ್ಕ ಯಾವಾಗ ಖಾಲಿ ಆಗತ್ತೋ ಅವಾಗಿಂದ. ಯಾಕೆ ಗೌಡ್ರೆ, ಏನಾಯ್ತಂತ ಈ ರೀತಿ ಮಾತಾಡ್ತಾ ಇದ್ದೀರಾ? ಯಪ್ಪ ತಂದೆ, ಈ ಮೂಗು ತುಪ್ಪ ಹಚ್ಚೋ ದಂಧೆ ಬೇಕಾಗಿಲ್ಲಪ್ಪ ನಮಗೆ. ಬರೀ ರೊಕ್ಕ ಇಸ್ಕೊಂಡು ಹೋಗೋದಾಯ್ತು. ನೀ ತಂಗಿನ ಕಳಿಸ್ತೀನಿ, ನೀನು ಕಳಿಸುವಲ್ಲಿ ನಾವು ರೊಕ್ಕ ಕೂಡ ತಪ್ಪಬಹುದು. ಅದಕ್ಕೆ ನೀನು ಮಾರಿದ ನೋಡಂಗಿಲ್ಲ. ತೋ ಯಾಕೆ ಚಂಚಲ ಚಂಚಲ ಅಂತ ಬಡ್ಕೊಂತೀರಾ? ಅಲ್ಲಿ ನೋಡ್ರಿ ಬಂದಳು. ಬಂದ್ಲ. ಹಾಯ್ ಗೌಡ್ರೆ. ಯಾವ ಗುಡ್ಡ ಕವಿಯಲ್ಲ ಅವಿತ್ತು ಕುಡಿಸಿದ್ದೆ ನೀನು ಇಷ್ಟು ದಿವಸ. ಹಂಗೆಲ್ಲ ತಡ ಮಾಡಕ್ ಹೋಗ್ಬೇಡ, ನಮ್ಗೆ ಭಾಳ ತ್ರಾಸ ಆಗ್ತೈತೆ ಅವ್ನು ಸುಡುಗಾಡತ್ತ. ತಂಗಿ, ನೀ ಕೇಳಕ್ಕೆ ಹೋಗ್ಬೇಡ, ನಾವು ತಯಾರೇ ಇಟ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಯಾವ ಹೊತ್ನಾಗ ಬರ್ತೀರೋ ನಾವು ಅವಾಗ ಹೋಗಿ ತರಬೇಕು. ನಿಮ್ಮಣ್ಣಿಗೆ ಎಷ್ಟು ತ್ರಾಸ ಆಗಬೇಕು. ಎಂತೆಂಥ ದೊಡ್ಡ ದೊಡ್ಡ ಕೆಲಸ ಇಟ್ಕೊಂಡೇ ಇಲ್ಲಿ ಬಂದಿರ್ತಾನ. ಅಣ್ಣ ತಗಪ್ಪ. ಯಪ್ಪ ಬರಬೇಡ ತಂದಿನಿ, ಅತ್ತಾಗ ಹೋದ್ರೆ ಭಾಳ ಚಲೋ. ನೋಡ್ರಿ ಚಿಲ್ಲಿ ಚಿಕನ್ ಹೊಲಿಗೆ ಹೊಲಿಗೆ ಅಣ್ಣ ನಮ್ಮ ಇಬ್ಬರ ಸಲುವಾಗಿ ತುಂಬಾ 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 ಕಷ್ಟಪಟ್ಟಿದ್ದಾರೆ. ಪಟ್ಟ್ಯಾಣ. ಅದಕ್ಕಾಗಿ ನಮ್ಮ ಅಣ್ಣನ ಹೆಸರಲ್ಲಿ ಏನಾರ ಒಂದ್ ಸ್ವಲ್ಪ ಆಸ್ತಿ. ಎಂಥ ಮಾತು. ತಂಗಿ ತಲೆ ಹಿಡಿದು ಅದೇ ರೊಕ್ಕದಾಗ ಇಸ್ಬಿಟ್ಟು ಆಡೋದು, ರಂಡ್ಯಾರ ಕೊಡೋದು, ಮಜಾ ಮಾಡ್ಕೊಂಡು ಅಡ್ಡಾಡ್ತಾನ ಅಂದಾಗ ನಾನು ಸಹಾಯ ಮಾಡ್ತಿದ್ರೆ ಹೆಂಗಾಗ್ತೈತಿ? ಚಲೋ ಹೊಂಟಿರ ಅಣ್ಣ ತಂಗಿರು ಸೂಪರ್ ಮ್ಯಾಕ್ ಬ್ಲೇಡ್ ತಗೊಂಡು. ಒಂದು ಹೈದ್ರಾಬಾದ್ ಚಾಪು, ಒಂದು ತಮಿಳ್ನಾಡು ಚಾಪು. ಅಬಾ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 . ನೋಡು, ನೀವು ಕೇಳ್ದಂಗೆ ನಮಗೆ ಕೊಡಕ್ಕೆ ಬರಂಗಿಲ್ಲ. ನಮ್ಮಲ್ಲೂ ಒಂದು ಪದ್ಧತಿ ಅಂತ ಐತಿ. ಹಿರಿಯರು ಗಳಿಸಿದ ಆಸ್ತಿಗಂತೂ ನಾವು ಕೈ ಹಚ್ಚಂಗಿಲ್ಲ. ನಾವೇನು ಗಳಿಸಿರ್ತೀವಿ ಆ ಆಸ್ತಿಯಾಗ ನಾನು ನಿಮ್ಗೆ ಸ್ವಲ್ಪ ಕೊಟ್ಟಿನಿ, ಇನ್ನೊಂದು ಸ್ವಲ್ಪ ಇಟ್ಕೊಂಡಿವಿ. ಯಾಕಂದ್ರೆ ನಾವು ಸಾಯೋ ಕಾಲಕ್ಕೆ ಬೇಕಲ್ಲ ನಮಗೆ. ಆದ್ರೂ ನನ್ನ ಹೆಸರಲ್ಲೇ ಬರೆದು ಬಿಡ್ರಲ್ರಿ. ಅದನ್ನ ನಿಮ್ಮ ಹೆಸರು ಬರದು. ನಾನೊಂದು ತಟ್ಟು ಹಾಸ್ಕೊಂಡು ಬಸ್ ಸ್ಟ್ಯಾಂಡ್ ಮೇಲೆ ಕುಂದ್ರಲೇನು? ಅವಾಗ ಊರಾಗಿನ ಮಂದಿ ಮಾತಾಡ್ತಾರ, ನೋಡಲೇ ಗೌಡ ಹೆಂಗ ಅವನೇ ಹಾರಾಡ್ತಿದ್ದ, ಹೆಂಡು ಕೊಡ್ಕೊಂಡು ರಂಡಿ ಯಾರನ್ನ ಮಾಡ್ಕೊಂಡು ಇವಾಗ ನೋಡು ತಟ್ಟು ಹಾಸ್ಕೊಂಡು ಬಸ್ ಸ್ಟ್ಯಾಂಡ್ ಹಾಕಿ ಕುಂತಾನ ಅಂತ. ಅದೊಂದು ಹಾಗೆ ಹೋಗ್ಲಿ ಬಿಡ್ರಿ. ಆಗತ್ತೆ. ಆದ್ರೆ ಅಂತ ಹುಚ್ಚಗೌಡ ನಾ ಅಲ್ಲ. ನೀನು ಮೊದಲು ನನ್ನ ಹತ್ರ ಇರೋದು ಕಲಿ, ಆಮ್ಯಾಗೇನು ನಮಗೆ ಮನಸ್ಸಿಗೆ ಬಂದ್ರೆ ಏಟ್ ಬೇಕಾಟ್ ಕೊಡ್ತೀವಿ. ನಿನಗೇನು ಉಪವಾಸ ಕೆಡುವುದಿಲ್ಲ, ತಿಳಿತೇನು? 28 ಮಾತಾಡಕ್ಕೆ ಹೋಗ್ಬೇಡ, ನಮ್ಮ ತಲೆ ಕೆಟ್ಟು ಬಿಟ್ಟೈತು. ಹುರುಪ್ಲೆ ಒಂದು ಹೋಗಿ ಅವನ ತಗ. ಓಕೆ, ನಿನ್ನೆದೇನೋ ಆ ಬಲ್ಲೆ ಬಲ್ಲೆ ಐತೆ ಮತ್ತು ನನ್ನಲ್ಲಿ. ನಿನ್ನೆದೇನೋ ಆ ಬಲ್ಲೆ ಬಲ್ಲೆ ಐತೆ ಮತ್ತು ನನ್ನಲ್ಲಿ. ಸ್ವರ್ಗ ಇರುವುದು ಯಾವಲ್ಲಿ? ಮೆಚ್ಚಿದ ಗಂಡಿನ ತೋಳಲ್ಲಿ. ಸ್ವರ್ಗ ಇರುವುದು ಯಾವಲ್ಲಿ? ಮೆಚ್ಚಿದ ಗಂಡಿನ ತೋಳಲ್ಲಿ. ತೋಳಲ್ಲಿ ತೋಳಲ್ಲಿ
ಐತೆ ಮಾತು ನನ್ನಲ್ಲಿ ನನ್ನಲ್ಲಿ ಆಹಾ. ಇದ್ಯಾವ ದೃಶ್ಯ ನೋಡ್ತಾ ಇದ್ದೇನೆ? ಇವನು ನನ್ನ ತಂದೆ ಅಲ್ಲ, ಮಗನ ಬಾಳನ್ನು ಹಾಳು ಮಾಡಲು ಸಿದ್ಧನಾದ ಇವನೊಂದು ಸ್ವಾರ್ಥದ ಹಂದಿ. ಇವರಿಬ್ಬರನ್ನು ಒಳಗಡೆ ಹೋಗಿ ಕತ್ತರಿಸಿಗೆ ಸಾಯಿಸಿ ಬಿಡ್ಲೆ. ಆ ಪಾಪ ಕೆಲಸ ನಾನು ಯಾಕೆ ಮಾಡ್ಲಿ? ಓ ಶೇಖರ್, ಯಾವ ಬಂದ್ರಿ? ಗರತಿಯರು ಬಂದು ನಕ್ಕು ನಲಿಯಬೇಕಾದ ಈ ಮನೆಯಲ್ಲಿ ಒಂದು ಹಾದರದ ಹೆಣ್ಣು ಬಂದು ತನ್ನ ಹೊಗೆ ಎತ್ತಾಗ್ಲೇ ಬಂದು ನಿಂತಿದ್ದೆ. ಶೇಖರ್, ನಿಮ್ ತಲೆಗಳೇನಾದ್ರು ಕೆಟ್ಟಿದ್ಯಾ? ಹಾ, ನನ್ನ ತಲೆ ಕೆಟ್ಟಿಲ್ಲ. ನನ್ನ ತಂದೆಯಲ್ಲಿ ತೋಳ್ದಕ್ಕೆಲ್ಲ ಬೆಚ್ಚನೆ ಅಡಿಗೆ ಕುಂತಿಲ್ಲ. ನಿನ್ನಂತ ತುಚ್ಚ ಹೆಣ್ಣಿಗೆ ಕೆಟ್ಟಿದೆ ತಲೆ. ಶೇಖರ್, ಏನು ನನ್ನ ಬಾಳನ್ನು ಹಾಳು ಮಾಡಿ ನನ್ನ ತಂದೆಯ ತೋಳ್ದಕ್ಕೆಲ್ಲ ಬೆಚ್ಚನೆ ಕುಂತಿಯೋ ನಿನ್ನ? ಯಪ್ಪ ಬಿಡಲೇ ಯಪ್ಪ, ಬಿಡೋ ತಂದೆ. ಅವನವ್ನು ಏನಲ್ಲೇ ನಿನ್ನ ಕೈಯಾಗಿ ಗಿಡಾಕ್ಕಾಳೆ ಕೋಳಿ ಮುರಿದಂಗೆ ಗೋಣ್ ಮುರಿಯಕತ್ತಿಲ್ಲ ಯಪ್ಪ. ಮನೆಗ ಯಾರು ಚಲೋ ಹೆಣ್ಮಕ್ಳು ಬರ್ಲಾರ್ದಂಗ ಆತೋ ತಂದೆ. ಪರನಾರಿಯರ ಸಹೋದರಿ ಅಂತ ತಿಳ್ಕೊಬೇಕು ನನ್ನ ಹಡದಪ್ಪ. ಯಾರಪ್ಪ ಪರನಾರಿ? ಇವಳೆ ಇವಳು ಪರನಾರಿ ಅಲ್ಲ. ನನ್ನ ಬಾಳು ಹಾಳು ಮಾಡಿ ನಿನಗಾಗಿ ಕಾದು ಕುಂತ ನಿನ್ನ ಸ್ವಾರ್ಥದ ಸ್ವತ್ತು. ಹೌದಪ್ಪ, ಈ ವಿಷಯ ನಿನಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ನಾನು ಇಲ್ಲಿ ತನಕ ಮುಚ್ಚಿಟ್ಟಿದ್ದೆ. ಯಾವಾಗ ನಿನ್ನ ಬಾಯಿಂದ ಈ ಶಬ್ದ ಬಂದೈತಿ ಅಂದಾಗ ಇದ್ದ ವಿಷಯ ಹೇಳ್ಬಿಡ್ತೀನಿ. ನೋಡಪ್ಪ, ಇದು ನನ್ನ ವಸ್ತು, ಇದು ನನಗೆ ಬೇಕಾಗೈತೆ, ನಾ ಇಟ್ಕೊಂಡೀನಿ. ನಿನಗೆ ಬೇಕಿದ್ರೆ ನೋಡ್ಕೊಂಡಿರಬಹುದು, ಇಲ್ದಿದ್ರೆ ನೀನು ತಿಳಿದಾಗ ನೀವು ಹೋಗ್ಬಿಡ್ಬಹುದು. ನಾನ್ ನಿನ್ ಮಗಪ್ಪ, ನಾನ್ ನಿನ್ ಮಗ. ಈ ಸೂಳೆ ಮಾತ್ಗೋಸ್ಕರ ನನ್ನನ್ನು ಮನೆ ಬಿಟ್ಟು ಹೊರಗಾಗ್ತಾ ಇದೆಯಾ? ಗೌಡ್ರೆ, ನಿಮ್ ಮಗ ನನಗ್ ಸೋಳೆ ಅಂತಿದ್ದಾನ್ರಿ. ತ್ರಾಸ ಮಾಡ್ಕೊಳ್ತೀವಿ. ಇದ್ದ ವಿಷಯ ಹೇಳ್ತಾನೆ ಬಿಡ ಅವನಾತ್ತಾಗ. ಹಿಂದೆ ಕೇಳಿದೆ ತಾಳಿ ಕಟ್ಟು ಅಂತ. ನೋಡ್ರಿ ನೀ ಎಂಥ ತಾಳಿ ಕಟ್ಟಿಸ್ಕೊಂಡ್ರು ನಿನಗೆ ಸೂಳಿ ಅಂತ ಕರೀತಾರೆ, ವಿನಃ ಗೌಡನ ಹೆಂಡತಿ ಅಂತ ಯಾರು ಅನ್ನಂಗಿಲ್ಲ. ಸೂಳಿ ಅಂತ ಅನ್ನಕ್ಕೆ ಹೋಗ್ಬೇಡದಮ್ಮ. ಸೂಳಿ ಅನ್ನೋ ಶಬ್ದ ನಿನ್ನಂಥವನ ಬಾಯಿಲ ಬರಬಾರ್ದು. ಯಾರೋ ಸೂಳಿ, ಯಾವುದು ಹೆಣ್ಣೆ ಆಗಲಿ, ನಾನು ಸೂಳಿಯಾಗಿ ಬದುಕಬೇಕು ಅಂತ ಯಾವ ದೇವ್ರ ಹತ್ರನೂ ಬೇಡ್ಕೊಂಡಿರೋದಿಲ್ಲ. ಆಕೆ ತಾಯಿ ಆದರೂ ಅಷ್ಟೇ ನನ್ನ ಮಗಳು ಸೂಳಿಯಾಗಿ ಬಾಳ್ಲಿ ಅಂತನೂ ಆಶೀರ್ವಾದ ಮಾಡೋದಿಲ್ಲ. ಪರಿಸ್ಥಿತಿ ಒತ್ತಡಲೇ, ಪರಿಸ್ಥಿತಿ ಹಂಗೆ ಬಂದ್ಬಿಡ್ತೈತಿ. ಇವತ್ತು ವಯಸ್ಸಿನ ಹೆಣ್ಮಕ್ಳು ಯಾರಾದ್ರೂ ನಮ್ಮ ಹತ್ರ ಬಂದು, ಅಣ್ಣ ಮನ್ಯಾಗ ಅಪ್ಪ ಅಮ್ಮದಿರು ಅಣ್ಣ ತಂಗಿರು ಉಪವಾಸ ಅದಾರ, ಏನಾರು ಭಿಕ್ಷೆ ನೀರಣ್ಣ ಅಂತ ಹಿಂಗೆ ಸೆರಗು ಒಡ್ಡಿದ್ರೆ ನಾವೇನಂತೀವಿ ಗೊತ್ತಾ? ಅಲ್ಲೇ ಸೆರಗು ಒಡ್ಡಿದ್ರೆ ನಿನ್ಗೆ ಯಾರು ಹಾಕ್ತಾರಲ್ಲ, ಸೆರಗು ಹಾಸು, ಮಜಾ ಮಾಡ್ತೀನಿ, ಆಮೇಲೆ ಕೊಡ್ತೀನಿ, ತಗೊಂಡು ಹೋಗು ಅನ್ನೋ ಕಾಲಲ್ಲಿ ಇಂಥ ಕಾಲ. ಒಡ ಹುಟ್ಟಿದ ಅಣ್ಣನೇ ಈಕೆ ತಲೆ ಹಿಡಿಯಕ್ಕೆ ನಿಂತಾನ ಅಂದಾಗ ಈ ಹೆಣ್ಣು ಏನು ಮಾಡಕ್ ಸಾಧ್ಯ? ನೋಡ್ತಮ್ಮ, ಇವತ್ತು ಜಗತ್ತಿನಲ್ಲಿ ಸ್ವಲ್ಪ ಜನ ಸೂಳಿಯರ ಅದಾರ ಅಂತ ಗರ್ತಿಯರ ಸಂಖ್ಯೆ ಇನ್ನೂ ಉಳಿದೈತಿ. ಇಲ್ದಿದ್ರೆ ಅದು ಉಳಿಯಕ್ ಸಾಧ್ಯ ಆಗ್ತಾ ಇರ್ಲಿಲ್ಲ. ಯಾಕೆಂತಂದ್ರೆ ಕಾಮ ಬಹಳ ದೊಡ್ಡ ವಿಷಯಲೇ. ಹೆಣ್ಣಿಗೆ 7 ಪಟ್ಟು, ಗಂಡಿಗೆ 1 ಪಟ್ಟು. ಹೆಣ್ಣಿಗೆ ತಡ್ಕೊಳ್ಳೋ ಶಕ್ತಿ ಆ ದೇವರು ಕೊಟ್ಟಾನ, ಆದ್ರೆ ಗಂಡು ಕೊಟ್ಟಿಲ್ಲ. ಕಾಮದ ಪಿತ್ತ ಒಮ್ಮೆ ನೆತ್ತಿಗೆ ಏರು ಬಿಡ್ತು ಅಂತಂದ್ರೆ ಅವ ಹುಚ್ಚು ನಾಯಿ ಅಕ್ಕಾನ. ಆ ಹುಚ್ಚು ಬಿಡಿಸೋದಕ್ಕೆ ಯಾವ ಡಾಕ್ಟರ್ ಕೈಯಿಂದನೂ ಸಾಧ್ಯ ಇಲ್ಲ. ಆಗ ಇಂಥವರೇ ಅದನ್ನು ಬಿಡಿಸ್ತಾರೆ. ಅಲ್ಲೇ ನಾನು ಇದೊಂದು ಸಣ್ಣ ತಪ್ಪು ಮಾಡಿದಕ್ಕೆ ನೀ ಇಷ್ಟೆಲ್ಲ ಮಾತಾಡ್ತಿದ್ದಿ. ನೀನು 18 ವರ್ಷ ಆಗ ತನಕ ನನ್ನ ಪಾತಿವ್ರತ್ಯ ಧರ್ಮ ನಾನು ಕಾಪಾಡ್ಕೊಂಡು ಬಂದೆ. ನಾನು ಉಪ್ಪು ಹುಳಿ ತಿಂದವನಲ್ಲಿ. ಏನು ನೀ ದೊಡ್ಡ ಮಾದಿ ಮುಂದೆ ಲಗ್ನ ಹಾಕಿತ್ತು, ನಿಮ್ಮ ಹೆಂಡ್ರ ಮಕ್ಕಳ ಜೊತೆಗೆ ನೀ ಆರಾಮಾಗಿರ್ತಿ, ಅದಕ್ಕೆ ನಮಗೊಂದು ವ್ಯವಸ್ಥೆಗೆ ಬೇಕಲ್ಲ ಅಂತ ಮಾಡ್ಕೊಂಡಿವಿ. ನೋಡ್ತಮ್ಮ, 28 ಮಾತಾಡೋದ್ರಿಂದ ಏನು ಉಪಯೋಗವಿಲ್ಲ. ಮನೆ ಬಿಟ್ಟು ಹೋಗ್ಯೋ ಸಂತೋಷವಾಗಿ ಹೋಗು, ಆದ್ರೆ ಹಂಗೆ ಕಳ್ಸಂಗಿಲ್ಲ. ಹಿರಿಯರು ಗಳಿಸಿದ ಆಸ್ತಿ ನಾನು ಇಲ್ಲಿವರೆಗೂ ಏನೇನು ಒಂದೇ ಒಂದು ಪೈಸಾ ಮುಟ್ಟಿಲ್ಲಲೇ. ಅದನ್ನ ಹೆಸರು ಬರೆದು ಕೊಡ್ತೀನಿ, ತಗೊಂಡು ಹೋಗು. ಇನ್ನು ನಾನು ಗಳಿಸಿದ ಆಸ್ತಿಯಾಗಿ ಏನಾರು ಬೇಕು ಅಂತ ನಿನಗೆ ಆಸೆ ಇತ್ತು ಅಂತಂದ್ರೆ ಜೂನಿಯರ್ ಮಮ್ಮಿಂತಿಗೆ ಕರೆದು ಬಿಡಲಿ. ಅವನು ಉಳದ ಆಸ್ತಿ ಪೂರ್ತಿ ನಿನಗೂ ಹಚ್ಚಬಿಡ್ತೀನಿ. ಅವನು ಬ್ಯಾಡ್ರಿ ಗೌಡ್ರೆ, ಆಂಟಿ ಅಂತ ಕರೆಯಪ್ಪ. ಬಿಡಲಿ ಅಪ್ಪ. ಅಪ್ಪ, ಇವಳು ಮಮ್ಮಿ ಅಲ್ಲ, ಇದೊಂದು ಗೊಡ್ಡ ಎಮ್ಮಿ. ಅನ್ನಬಾರ್ದಲೆ ಹಂಗೆಲ್ಲ ಹೆಣ್ಣು ಮಕ್ಕಳಿಗೆ ಅನ್ನಬಾರ್ದಲೆ. ಹೆಣ್ಣುಗಳನ್ನ ಇರ್ಬೇಕು ಅಂದ್ರೆ ಉದ್ಧಾರ ಹಾಕಿ ನೀನು. ಆಯ್ತಪ್ಪ, ನಾನ್ ಮನೆ ಬಿಟ್ಟು ಹೋಗ್ತೀನಿ. ಆತಾತು. ಸ್ಮಶಾನ ಅಂತಿರುವ ಈ ಅರಮನೆಯಲ್ಲಿ ಇರೋದಕ್ಕಿಂತ ದೇವಸ್ಥಾನ ಅಂತಿರುವ ಗುಡಿಸದಲ್ಲಿ ಇರೋದು ಎಷ್ಟು ಒಳ್ಳೇದು. ನಾನೇನು ಮನೆ ಬಿಟ್ಟು ಹೋಗ್ತೀನಿ, ಆದ್ರೆ ನಾನು ಸಳ್ಳನ್ ಕರ್ಕೊಂಡು ಮನೆ ಬರೋದ್ರೊಳಗಾಗೆ ಈ ನಿನ್ನ ಸೂಳೆ ಮನೆಯಲ್ಲಿದ್ರೆ ಮಾತೇ ಬೇರೆ ಆಗುತ್ತೆ. ಅಯ್ಯೋ ಹುಚ್ಚು ನನ್ನ ಮಗನ, ನನಗೆ ಹುಟ್ಟಿಲಿ ನೀನು ನನಗೆ ಹುಟ್ಟಿಸಿಲ್ಲ. ನಿನ್ನ ಮಾತು ನಾನು ಕೇಳಲಿ ಇಲ್ಲಿ ಆತು. ನೀನು ಬರೋದ್ರೊಳಗೆ ಎಲ್ಲ ಕಾಗದ ಪತ್ರಕ್ಕೆ ಸೈನ್ ಮಾಡಿಟ್ಟಿರ್ತೀನಿ. ನಿನ್ನ ಆಸ್ತಿ ತಗೊಂಡು ನಿನ್ನ ಹೆಂಡ್ರು ಕೂಡ ಎಲ್ಲೇ ಆದಿರು, ನಾವು ಈಕಿ ಕೂಡ
ಇಲ್ಲೇ ಇರ್ತೀವಿ ನಮಗೆ ಗೊತ್ತೈತಿ ರೊಕ್ಕ ಇರೋ ತನಕ ಈಕೆ ಇರ್ತಾಳ ನಮ್ಮ ಹತ್ರ ರೊಕ್ಕ ಯಾವತ್ತು ಕಲಾಸ ಆಗತ್ತವತ್ತು ಜಾಗ ಖಾಲಿ ಮಾಡ್ತಾಳ ಇರೋ ತನಕ ಮಜಾ ಮಾಡೋದೈತಿ ಆಮೇಲೆ ದಯವಿಟ್ಟು ಯಾರು ಏನು ಮಾಡೋಕ್ಕಾಕೈತೆ ಅವನು ಏನಂತಿದಿ ನಡಿ ಅವನು ತಲೆ ಕೆಡಿಸ್ಕೊಳ್ಬೇಡ ಎಲ್ಲಿ ಕಾಣೆ ಎಲ್ಲಮ್ಮ ದೇವಿ ಎಲ್ಲಿ ಕಾಣೆ ಬಾಳ ಮಂದಿ ಬತ್ತಲ ಮಾಡಿದೆ ಸೇರು ಸಿವೆ ಉಡಿಸಿ ಮೋಜು ನೋಡಿದೆ ನಿನ್ನ ಹೊಡೆದ್ರೆ ಒಟ್ಟಿಗೆ ಕೈಕಲ್ಲಿಲ್ಲ ಕುಯ್ಕಲ್ಲಿಲ್ಲ ನೆಲಕ್ಕೆ ಹೊಡೆದ್ರೆ ಆಗತ್ತೆ ಮಗನ ಮಾವ ಅವಳು ಎನ್ನ ಭೂಮಾತ್ ಸಕಲರಿಗೂ ಅನ್ನ ನೀಡುವ ತಾಯಿ ಅವಳಿಗೆ ಪೆಟ್ಟಾದರೆ ಅವಳ ಮಗನಾದ ನನಗೆ ನೋವು ಆಗುವುದಿಲ್ಲವೇ ಮಾವ ಈ ಜಗತ್ತಿನಲ್ಲಿ 3 ಪವಿತ್ರವಾದ ಭೂಮಿಗಳಿದ್ದಾವೆ ಯಾವ್ಯಾವಪ್ಪ ರಣಭೂಮಿ ರಂಗಭೂಮಿ ರುದ್ರಭೂಮಿ ಅದರಂತೆ ನಾನು ರಂಗಭೂಮಿಯ ಪುತಾರ ಮಗನ ಈ ಊರ ಕಾಲಿಟ್ ಮೇಲೆ ಏನೇನು ಹಲ್ಕಟ್ಗಿರಿ ಮಾಡಿ ಅನ್ನೋದು ಧರಣಿರ ಮುಂದೆ ಸಲ ಹೇಳ್ತೀಯೋ ಏನ್ ಕತ್ತಿ ಗೊತ್ತ ಓದಿಲ್ಲ ಹೌದು ನೋಡ ಮಾವ ಇತ್ತಿತ್ಲಾಗ ಯಾಕನ ರಾತ್ರಿ ನಿದ್ದನ ಹತ್ತೊಲ್ದು ಒಂದು ಗುದ್ದೆರಗುದು ಒಂದು ಮುರಿದು ಕಮ್ಮಿ ಮಾಡಿದೆ ಏಕೆ ಮಾಮ ನಾನು ನಿನ್ನ ಕಣ್ಣಿಗೆ ಸುಂದರಿ ಅಂತ ಕಾಣುತ್ತಿಲ್ಲವೇ ಸುಂದರಿ ಎಲ್ಲ ಈಗ ಮತ್ತೆ ಪೂರ್ವ ಸುಂದರಿನೇ ಮಾಡಿ ಕೈ ಬಿಡ್ತೀನಿ ಮಾವ ನನ್ನ ಜೀವನದಲ್ಲಿ ನಾನು ಕೇವಲ 3 ತಪ್ಪುಗಳನ್ನು ಮಾತ್ರ ಮಾಡಿದ್ದೇನೆ ಮೊದಲೇದ್ದು ರಾಜಣ್ಣನ ಅಂದ್ರೆ ನಿನ್ನ ದಣ್ಯರ ಮನೆ ಕೆಲಸ ಬಿಡಿಸಿ ನಾನು ಇಲ್ಲಿ ಸೇರ್ಕೊಂಡೆ ಇದು ಮೊದಲೇ ತಪ್ಪು ಇದು ನಿಂದ್ರದಾಗಿಟ್ಕೋ ತಲೆಯಾಗಿಟ್ಕೋ ವಿಚಾರ ಎರಡನೇದು ಶೇಖರ್ ದಣ್ಯರು ಚೀಟಿ ಕೊಡ್ರ ಅಂತ ಹೇಳಿ ಸರಳವನ್ನು ತೋಟ ಕರ್ಕೊಂಡೋಗಿ ಬಲಾತ್ಕಾರ ಮಾಡಕ್ ಹಚ್ಚಿದೆ ಆಕಿ ಬಲಾತ್ಕಾರ ಮಾಡಿಸ್ಕೊಳ್ಳೆ ಇಲ್ಲಪ್ಪ ತಣ್ಣ ಹಳ್ಳ ಜಿಗದ್ ಓಡೋದ್ಲಿಕ್ಕೆ ಅವಾಗ ಮ್ಯಾನೇಜರ್ ಕೈ ನಾಯಿ ಸಿಕ್ಕ ನನಗ ಬಲಾತ್ಕಾರ ಮಾಡಿದ 8 ದಿವಸ ದವಾಖಾನೆಗಿದೆ 35 ಹೊಲಿಗಿದ ಸ್ವಲ್ಪ ಜಾಗ ಇಲ್ಲಿ ಚೆಕ್ ಮಾಡ ಮೂರನೇದು ರಾಜಣ್ಣನ ತೋಟ ಕರ್ಕೊಂಡೋಗಿ ಸಿಕ್ಕಾಪಟ್ಟೆ ಹೊಡಿಸಿದೆ ಈ 3 ಪಾಪಗಳಿಂದ ಹೇಗೆ ಮುಕ್ತನಾಗಲಿ ಮುಕ್ಕಣ್ಣ ನೀನು ಮೊದಲು ಇಲ್ಲಿಂದ ಊರು ಬಿಡಣ್ಣ ಮಾವ ನಾನು ಯಾವ ಮಾರ್ಗವಾಗಿ ಎಲ್ಲಿಗೆ ಹೋಗಲಿ ಸೀದಾ ಹುಬ್ಬಳ್ಳಿ ಧಾರವಾಡ ಮಾರ್ಗವಾಗಿ ಸವದತ್ತಿಗೆ ಹೋಗು ಛೇ ಬೇಡ ಬೇಡ ಅಂತಹ ಪವಿತ್ರವಾದ ಸ್ಥಳಕ್ಕೆ ನನ್ನಂತಹ ಪವಿತ್ರರು ಹೋಗಿ ಅದನ್ನು ಹಾಳು ಮಾಡುವುದು ಬೇಡ ನನ್ನ ಜನಾಂಗದವರು ಜಾಸ್ತಿ ಇರುವವರೆಂದರೆ ಹೈದರಾಬಾದಕ್ಕೆ ತೆರಳಿ ಬಿಡುತ್ತೇನೆ ಅಮ್ಮ ಏನ್ ಪ್ಲಾಸ್ಟಿಕ್ ಇದೆ ಅವ ಮ್ಯಾನೇಜರ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಹಿಂಗಾಗಿ ಬರೀ ಪ್ಲಾಸ್ಟಿಕ್ ಅಡಿ ಹಾಕತ್ತಾರ ಎಲ್ಲರೂ ಮಾವ ನನಗೆ ನಮ್ಮನೆ ಇಬ್ಬರು ಸಿಕ್ಕಾಪಟ್ಟೆ ಹೊಡೆದು ಸೀರೆ ಉಡಿಸಿ ಊರು ಬಿಡ್ಸಾಕತ್ತೀರಿ ನನಗೊಂದಿಷ್ಟು ಭಿಕ್ಷೆ ಕೊಟ್ಬಿಡ್ರಿ ಮಾವ ಬಸ್ ಚಾರ್ಜ್ಗೆ ಭಿಕ್ಷಾ ನಾವು ಕೊಡಂಗಿಲ್ಲ ನಿಮ್ಮ ಮಾವುಗಳು ಇರ್ತಾರಲ್ಲ ಅವ್ರಿಗೆ ಕೇಳ್ಕೊ ಮಾವಗಳಿರ ಇದು ಅದೇ ಊರು ಬಿಟ್ಟು ಹೊಂಟಾನಂತ ನೀವು ಯಾರು ಕಣ್ಣೀರು ಹಾಕಬೇಡ್ರಿ ನಿಮ್ಮ ಕಣ್ಣೀರು ಹಳ್ಳವಾಗಿ ಹೊಳೆಯಾಗಿ ಮತ್ತೆ ಮುಂದೆ ಸಮುದ್ರ ಸೇರಬಾರ್ದು ನಾ ಏನು ದೂರ ಇರಂಗಿಲ್ಲ ಇಲ್ಲೇ ಇರ್ತೇನೆ ಬರ್ರಿ ಹೈದರಾಬಾದ್ನಾಗ ನಿಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬಿರ್ಲಾ ಮಂದಿರ ನೋಡ್ಕೊಂಡು ವಾಪಸ್ ಬರ್ರಂತೆ ಮಾವ ಕೊಡ್ರಿ ಮಾವ ಪುಣ್ಯ ಬರ್ತೈತಿ ದೇವರ ಮಕ್ಕಳು ನಾವೆಲ್ಲ ತಿರುಕ ಧನಿಕ ಬೇರಿಲ್ಲ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದು ನೀಡು ಶಿವನೇ ಕಾಸೊಂದು ನೀಡು ಶಿವನೇ ಮಾವ ನಿಮ್ಮನ್ನೆಲ್ಲ ಬಿಟ್ಟು ನಾ ಪರದೇಶಿಯಾಗಿ ಹೊಂಟೆ ನಾನು ಬರ್ತೀನಿ ಮಾವುಗಳ ಟಾಟಾ ಟಾಟಾ हम तो चले परदेश हम परदेशी हो गए छोटा अपना देश हम परदेशी हो गए ಮಾವುಗಳೇ ಹೊಡಿತೀರ ಒಂದು ಗಜ್ಜು ಶಿರಾ ಪಿಟ್ಟ ಇವಂದಂತೂ ಈ ಅವತಾರ ಮುಗಿತು ಇನ್ನು ಮನೆಯಲ್ಲಿ ಇನ್ನೂ 2 ಅವತಾರ ಇದೆ ಹೇಳ್ತಿಲ್ಲ ನಾನು ಹೇಳೋದಷ್ಟೇ ಅಲ್ಲ ಇವತ್ತು ಅವ್ರ ಸನ್ನಿವೇಶ ನಾನು ಕಣ್ಣಾರೆ ತೋರಿಸ್ತೇನೆ ನಡಿ ಹೋಗೋಣ ನಡ್ಸಿ ಅಲ್ಲ ನಾ ಎಂತ ಹುಚ್ಚಗೌಡ ಇದ್ದೇನೆ ಅಂತ ಚಂಚಲ ಹಿಂಗೆ ಮಾಡ್ತಾಳ ನನಗೆ ಗೊತ್ತೈತಿ ಆದ್ರೂ ಆಕೆ ನಂಬಿಕೆ ಇತ್ತು ನನಗೆ ಒಂದು ಕ್ವಾರ್ಟರ್ ಮ್ಯಾಗ ಕುಡಿದ್ರೆ ಆಗಂಗಿಲ್ಲ ಮ್ಯಾಗ ಒಂದು 9 ಟ್ಯಾಕ್ಸ್ ಬಿಟ್ರೆ ನಾನು ಯಾವಾಗ ಮಕ್ಕಳೇನೋ ತಿಳಿಯಂಗಿಲ್ಲ ಅವನವ್ ತಲೆ ದಿಂಬಡಿಗೊಂಡು 10,000 ರೂಪಾಯಿ ಇಟ್ಟಿದ್ದು ತಗೊಂಡು ಪಾರ ಅಲ್ಲ ಎಲ್ಲೂ ಹೋಗಂಗಿಲ್ಲ ರೊಕ್ಕ ಖಾಲಿ ಆಗತ್ತಂಗೆ ಅಡ್ಡಾಡ್ತಾಳ ಆಮೇಲೆ ಮತ್ತೆ ತಮ್ಮ ಅಣ್ಣನ ಕರ್ಕೊಂಡು ಸೋಗು ಮಾಡ್ಕೊಂಡು ಬಂದು ಬಿಡ್ತಾಳ ಹಾಯ್ ಹಾಯ್ ಬರೀ ಹಾಯಿಗೆ ಮಾಡ್ಲಾಗದೈತಿ ನಮ್ಮ ಹಣೆ ಬರ ಸುಡುಗಾಡತ್ತಾಗ ಅಲ್ಲ ನಾನು ಭಾಳ ಹುಚ್ಚಿದ್ದೀನಿ ಕೈಯಾಗ ಬೆಣ್ಣೆ ಇಟ್ಕೊಂಡು ತುಪ್ಪ ಕೂರು ತುಂಬ ಅಡ್ಡಾಡಕತ್ತೀನಿ ಮನ್ಯಾಗ ಆಡಾಳ ಅಡುಗೆ ಇದನ್ನ ಕೆಲಸ ಮಾಡೋರಂಗಿ
ಹೆಂಗೂ ರಂಗ ಊರಾಗಿಲ್ಲ. ಅವ ಬರ್ಬೇಕಾದ್ರೆ ಇನ್ನೂ ಒಂದು 15 ದಿವಸ ಆಗುತ್ತೆ. ಪ್ರಯತ್ನ ಪಡಮ್ಮ, ಕಡೆಗೆ ನಮ್ಮನಾರ ಬಿಡ್ತಾಳ ಇಲ್ಲ, ಅಟ್ಟ ಸಾಕು. ರಂಗಿ 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 ಹೋರಿ ಬಾ ಇಲ್ಲಿದ್ದವ್ರ ಕೆಲ ಎಲ್ಲಿ ಗುಡಿಸ್ಲಿಲ್ರಿ? ಗುಡ್ಸಕ್ಕ ಬಂದೇನು? ಅಲ್ಲ ಕಸ ಹೊಡೆಯಕತ್ತೆ ಮತ್ತೆ ಇಲ್ಲೇನಾರ ಬಿದ್ದಿತ್ತೇನ ಅದಕ್ಕೆ ಯಾಕಂದ್ರೆ ಯಾವಾಗ ನೋಡ್ರಿ ಕೈಯಾಗ ಕಸಬರಿಗೆ ಇಟ್ಕೊಂಡ ಇರ್ತಿದ್ವಿ ಅವನವನಾಗ. ಇಲ್ಲ. ನಾವೇನಾರ ಮಾತಾಡ್ಬೇಕು ಅಂತಂದ್ರೆ ಅಡ್ಡಿದೇ ಬಂದ್ಬಿಡ್ತೈತಿ, ಮುಂದೆ ನಮಗೆ ಮಾತಾ ಬರ್ಲಾರ್ದಾಗ ಆಗ್ತೈತಿ ಸುಡುಗಾಡತ್ತಾಗ. ಇಲ್ಲ ಯಾನ್ ಹೇಳ್ರಿ? ಅಲ್ಲಿ ಏನ್ ನೀನು ನಾವು ನೋಡಕ್ಕೆ ಎಷ್ಟು ಚಂದ ಕಾಣ್ತಿದ್, ಈ ಮರಾಠ ವಾರಂಗ ಕಚ್ಚಾ ಹಾಕೊಂಡು ಅಡ್ಡಾಡ್ತಿದ್ದಪ್ಪ. ಮತ್ತೆ ಅಲ್ಲಿಯವ್ರಲ್ರಿ ನಾವು. ನೀ ಹೂ ಅನ್ನು ಅವನ ಅಂದ್ರೆ ಧರ್ಮಾವರಣ ರೇಷ್ಮೆ ಸೀರೆ 15,000 ರೂಪಾಯಿದು ಬೆಳ್ಳಿ ದಡಿ ಇದ್ದಿದ್ದು ಕೊಡಿಸ್ತೀನಿ. ಈಗ ಮತ್ರಿ ಆಮ್ಯಾಗ ಕೇರಳದ ಅವಲಕ್ಕಿ ಸರ, ಮತ್ರಿ ತಮಿಳ್ನಾಡಿನ ಕಾಸಿನ ಸರ, ಮತ್ರಿ ನಮ್ಮ ಕರ್ನಾಟಕದ ಬೋಳು ಬರೋ ಸರ, ಮತ್ರಿ ಈ ಬೋರ್ಮಳ ಸರ ಎಲ್ಲ ಹಾಕೊಂಡು ಕುರ್ಚಿ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ನೀ ಕುಂತು ಬಿಟ್ಟೆ ಅಂತಂದ್ರೆ ಲಕ್ಷ್ಮೀ ದರ್ಶನ ಕೊಲ್ಲಾಪುರಕ್ಕೆ ಯಾರು ಹೋಗಂಗಿಲ್ಲ, ಎಲ್ಲ ನನ್ನ ಮನೆಗೆ ಬರ್ತಾರೆ. ಆದ್ರೆ ನೀ ಹೂ ಅನ್ಬೇಕು ಆಟ. ಯಾಕಲ ಮುದೋಡ್ಯ ಹಳೆ ಮುದೋಡ್ಯ ಯಾಕ ಸಣ್ಣ ಕಡಿತೈತೇನ? ಯಾಕೆ ಇವತ್ತು ಚಾಲು ಆಗೈತೆ ನೋಡಿ ಸುಡುಗಾಡತ್ತ. ಇವತ್ ಚಾಲು ಆಗೈತಾ? ಲಲಲ ಭಂಡಿಗೇರಿ ಬಾಯಿ ತುಂಬಾ ಹಲ್ಲಿನ ಸೆಟ್ ಹಾಕಿಸ್ಕೊಂಡು ಹರೇದ್ ಹುಡುಗಿಯರನ್ನ ಕೇಳಕತ್ತೀಯ. ನೀ ಕರೆದ ಕೂಡಲೇ ಬಂದು ಮಲಗಾಕ ಮ್ಯಾನೇಜರ್ ತಂಗಿ ಚಂಚಲವ ಅಂತ ತಿಳ್ಕೊಂಡೇನ? ಅನ್ಬಾರ್ದು. ಹೆಣ್ಣು ಎಂದು ವೈರಿ ಆಗಕ್ಕೆ ಹೋಗಬಾರದು. ಅವ್ರು ಗಳಿಸೋರು ಹೊಟ್ಟೆ ಪಾಡ್ಗೇನೋ ಮಾಡ್ಕೊಂಡು ಹೋಗ್ತಾರ. ನೀನು ದುಡಿ ಹಾಕಿ ನಿನ್ನ ತೋಳು ಬಾಯಾಗ ಅಂತ ಶಬ್ದ ಯಾವ ಕಾಲಕ್ಕೂ ಬರಬಾರ್ದು. ನೋಡು ನೀನು ಖಾಲಿ ಇದ್ಯಾ, ಏನೋ ಅಪ್ಲಿಕೇಶನ್ ಕೊಟ್ಟಿನಿ, ಬೇಕಿದ್ರೆ ಕೆಲಸ ಕೊಡು, ಇಲ್ಲಿರುವಲ್ಲ ಅಂತ ಅಂದ್ಬಿಟ್ಟು ಯಾರು ಬೇಡ ತಮ್ಮನೇನು ಒತ್ತಾಯ ಜಾಗ ಎಲ್ಲೆಲ್ಲ ಖಾಲಿ ಇರುತ್ತೆ ಅಲ್ಲ ಅಪ್ಲಿಕೇಶನ್ ಹಾಕುವಂತ ಹೊಂಟಿ ಬಿಟ್ಟಿ ಏನ? ಖಾಲಿ ಇದ್ದಲ್ಲ ಹಾಕೋರ ನಾವು. ಹೌದೌದೌದು ಹಾಕಿದ್ದೀನಿ ಹಂಗ ದುಡಿಯೋರು ಅಂದ ಕೂಡಲೇ ಏನೆಲ್ಲ ಮಾಡ್ತಾರ ಅಂತ ತಿಳ್ಕೊಂಡ್ಬಿಟ್ಟಿ ಏನ? ತುಜಾಳ ನೀನು ಮಾತು ಬರೋಬ್ಬರಿ ಆಗೋದಿಲ್ಲ, ಇದು ಬರೋಬ್ಬರಿ ಆಗೋವಲ್ಲ. ಮುಂದೆ ಏನ್ ಮಾಡೋರು ನೀವು? ನಾನು ಏನಂತಿ ನೀನು? ಬಾಳ ಗೌಡ ಅಂದ್ರೆ ಕಿಮ್ಮತ್ತಿಲ್ಲ ಅಂತ ತಿಳ್ಕೊಂಡಿ. ಏನ್ ಅನ್ನವ್ ನೀನು? ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಮ್ಯಾಗ ದಬತ್ಕಾರ. ಏನ ದಬತ್ಕಾರ? ಬಾಯಾಗ ಹಲ್ ಸೆಟ್ ಹಾಕ್ಸ್ಕೊಂಡು ಸರಿಯಾಗಿ ಮಾತಾಡಕ್ ಸಹಿತ ಬರವಲ್ದು, ಬಲತ್ಕಾರ ಅನ್ನೋದು ವಯಸ್ಸಿನಾಗ ಅದು. ಈಗ ವಯಸ್ಸಾದ್ಮ್ಯಾಗ ದಬತ್ಕಾರ. ಯಾಕಂದ್ರೆ ನಾವ್ ಯಾವಾಗ ಡಬ್ ಬೀಳ್ತೀವಿ ಹೇಳಕ್ ಬರಂಗ. ಬಾರಲ್ಲ ಬಾ, ಇವತ್ತು ಆಗೋದು ಹಾಗೆ ಹೋಗ್ಬಿಟ್ಟು ಬಾ. ನೀ ನನ್ನರ ಮಾಡಬೇಕು ಇಲ್ಲ ನಾ ನಿನ್ನರ ಮಾಡ್ತೀನಿ. ಅದ ದಬತ್ಕಾರ. ಆಗ್ಲಿ ಆಗ್ಲಿ. ಕಬಡ್ಡಿ 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 ರಾಜಣ್ಣ ಇವಾಗ ಬಂದೇನು? ಹೀಗೆ ಬಂದೆ. ಏನಿಲ್ಲ, ಬೇಸರ ಆಗ್ಬಿಟ್ಟಿತ್ತು. ರಂಗನ ಊರಾಗಿಲ್ಲ ನೋಡು, ಅವ ಇದ್ರೆ ನಮ್ಗೆ ಟೈಮ್ ಪಾಸ್ ಆಗ್ತೈತೆ. ಇಲ್ಲಿ ಕುರ್ಚಿ ಮ್ಯಾಗ ಕುಂತಿದ್ನ ನಮ್ಮ ರಂಗವ್ವ, ಯಪ್ಪ ಏನು ಆರಾಮ್ ಕುಂತ ಬಿಟ್ಟಿಯಲ್ಲ, ಬಾರ ಮಗಳ, ಏನು ವಯಸ್ಸಾಗ್ಬಿಟ್ಟೈತಿ, ಆಳಿದ್ನಪ್ಪ ಮಾಡ್ಕೊಂಡು ಆಗ ಕುಂತೇನೆ. ಮೈ ಮ್ಯಾಗ ಬಂದ ತಕ್ಷಣ ನಾವ್ ಏನಂತೀವ ನಮ್ಗ ಗೊತ್ತಿಲ್ಲ. ಅಲ್ಲಪ್ಪ ನೀವ್ ವಯಸ್ಸಿನಾಗ ಬಹಳ ಕಬಡ್ಡಿ ಆಡ್ತಿದ್ದಿ ಅಂತಲ್ಲ. ಅವನ ಕರ್ನಾಟಕ, ಮಹಾರಾಷ್ಟ್ರ, ತಮಿಳ್ನಾಡು, ಆಂಧ್ರ, ಕೇರಳ, ಗೋವಾಗ ಸಮೇತ ಹೋಗಿ ಬಂದಿದ್ದೆ. ಗೋವಾದಾಗ ನಂದು ಬಹಳ ದೊಡ್ಡ ಆಟ ನಡೆದಿತ್ತು ಕಬಡ್ಡಿದು. ಅಲ್ಲಿಗೆ ಸ್ವಲ್ಪ ಕಾಲಕ್ಕೆ ಪಟ್ಟು ಬಿಟ್ಟ ಹಿಂಗಾತ್ ನನ್ನ ಹಣೆ ಬರ. ಅದು ಹೆಂಗ ಆಡ್ತಿದ್ರು ತೋರ್ಸ್ಕೊಡಕ್ ಹತ್ತಿದ್ದೆ, ಅಷ್ಟ್ರಾಗ ನೀ ಬಂದೆ. ಗೌಡ್ರ ನೀವು ನನ್ನ ತಂಗಿ ಕಬಡ್ಡಿ ಹೇಳ್ಕೊಡೋದು ಸರಿ ಹೋಗಲ್ಲ. ಇವತ್ತು ನಾನು ನಿಮಗೆ ಕಬಡ್ಡಿ ಹೇಳ್ಕೊಡ್ತೀನಿ. ಮಗನ ನಾನು ಈ ಮನಿ ಗೌಡಲೇ. ಗೌಡ ತೌಡ ಬಿಡ್ರಿ, ಬಿಡ್ರಿ, ಬಿಡು. ಆಗೋದಿಲ್ರಿ. ಕಾಲ್ ಮುರ್ದ ಬಿಟ್ರೆ ನೀನು? ಒಂದು ಮುರಿದು ಬಂದವ, ಒಂದ ಮುರಿದೆ, ಅದು ಒಂದು ಮುರಿದ್ಬಿಡ. ಬ್ಯಾಡೋ ಯಪ್ಪ, ದಣೆರದರ ಪಾಪ ಸಣ್ಣ ಮೈದ. ಅದಕ್ಕಂತಾನೆ ಬಿಟ್ಟಿನವ ತಂಗಿ. ಈಗ ಇವ್ರ ಸುದ್ದಿ ಹೋಗ್ಲಿ, ಈಗ ಅವರಿಬ್ರು ಬರ್ತಾರ. ಅವ ಮ್ಯಾನೇಜರ್, ಮ್ಯಾನೇಜರ್ ಅವ್ರ ತಂಗಿ, ಅವರಿಬ್ಬರಿಗೂ ಒಂದು ಗತಿ ಕಾಣಿಸನವ. ನೀನು ಆ ಕಡೆ ಇರು, ನಾನು ಈ ಕಡೆ ಇರ್ತೀನಿ. ತಂಗಿ ಒಳಗಡೆ ಯಾರದರಂತ ನೋಡಮ್ಮ. ಆ ಮುದಿಗೌಡ ಒಬ್ನೇ ಒದ್ದಾಡ್ತಾ ಇದ್ದಾನೆ. ನೋಡಮ್ಮ, ಯಾಕಾದ್ರೂ ಮಾಡಿ ಇವತ್ತು ಗೌಡನ್ ಹೆದರ್ಸಿ ಅವನ ಆಸ್ತಿನ ನಾವು ಬರ್ಸ್ಕೊಳ್ಳೇಬೇಕು. ನೋಡು, ಬಂದಂಗಾಯ್ತು. ಏನಾಯ್ತು ತಂದೆ, ನನ್ನ ಹಣೆ ಬರ ಕಡೆ ಗಾಲ್ದಾಗ ಇವನ
ಅಯ್ಯೋ ಇವ್ರೇ ಸುಮುಖ ನೀವ ನೋಡ್ಕೊಂಡು ನಿಂತಿರಲ್ಲೋ ನಾನು ಸ್ವಲ್ಪ ಹಿಡ್ಕೊಂಡಾರ ಹಿಡ್ಕೊಳ್ರಲ್ಲಿ ಇಲ್ಲ ಗಟ್ಟಿನ ನಿನ್ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತೀನಿ. ಅದೊಂದು ಬಾಕಿ ಉಳ್ದೈತ್ ನೋಡ್ಲಿ ನಾನು ನೋಡಕ್ ಕುಂದ್ರಲ್ಲಿ ಸುಮ್ನೆ ತಂದೆ ತಗೋ ಇದನ್ನ. ಏನಿದೆ ಇದರಲ್ಲಿ ನಿನ್ನ ಸಕಲ ಆಸ್ತಿನೆಲ್ಲ ನನ್ನ ಹೆಸರಿನಲ್ಲಿ ಬರ್ಸ್ಕೊಂಡಿದ್ದೀನಿ. ಯಾಕ ನನಗೆ ಹುಟ್ಟಿ ನೀನು ಆವಾಜ್ ಮಾಡಿದೆ ಬಾಯಾಗ ಗುಂಡ್ ಹಾಕ್ತೀನಿ. ಬಾಯಾಗ ಹಾ ಅಯ್ಯೋ ಇವನು ನನಗಿನ್ನು ಮಗ ಅದಾರಲ್ಲಿ ಹೊಚ್ಚ ಬಾಯ್ ಇವನು ತಗೋ ಸೈ ಹಾಕು. ಬಾಯಿ ಮುಚ್ಚಿದ್ಮೇಲೆ ಸೈ ಹೆಂಗ್ ಹಾಕ್ತಾರ? ಬಾಯ್ ಸೈ ಹಾಕಲ್ಲ, ನಿನ್ನ ಕೈ ಸೈ ಹಾಕತ್ತೆ. ಕೈಗೂ ಪೆಟ್ಟು ಬಿದ್ದೈತು. ಏಯ್! ಅಯ್ಯೋ ಇವನು ಜಾಸ್ತಿ ಮಾತಾಡಿದೆ. ಒಂದು ಎರಡರ ಬೇಡ, ಎರಡು ಎರಡು ಒನ್ನೆ ಬೇಡ, ಮೂರು. ಲೋಫರ್ ನನ್ನ ಅಂಗಾಂಗ ರಕ್ಷಕರು. ನನ್ನ ಮಗನೇ ಲೇ ನಾನ್ ಮ್ಯಾನೇಜರ್ ಲೇ. ದೊಡ್ಡ ಮ್ಯಾನೇಜರ್ ಬಾಯ್ನ ಮ್ಯಾನೇಜರ್ ಅಂತ ಮ್ಯಾನೇಜರ್ ಮನೆ ಮುರುಕ್ ಮ್ಯಾನೇಜರ್ ಅಂತಂದು ಬಿಡ್ಬೇಡ, ಮೊದ್ಲು ಜೈಲಿಗೆ ಹಾಕಿ ಇವ್ರನ್ನೆಲ್ಲ. ಅಷ್ಟೇ ಮಾಡೋಣ ಮಗ. ಒಂದ ಎರಡ ಇವೆಲ್ಲ ಮನೆ ಹಾಳು ಏ ಮಾಡಿ. ಗೋಮುಖ ವ್ಯಾಘ್ರ ನಿನ್ನ ಸಲುವಾಗಿ ಹೊರಗಡೆ ಕಾದಿದ್ದಾರ ಬಾ ಹೋಗೋಣ. ಮಾಮಗಳು ಅದೇ ನಮಗ ಅವ್ರ ಮನೆ ಇದ್ದಂಗ. ನೀವು ಈಕಿನ ಕರ್ಕೊಂಡು ಹಂಗ. ಅಲ್ಲ ತಂಗಿ ನನ್ ನೆನಪಾದ್ರೆ ನನ್ ಮೊಬೈಲ್ಗೆ ಫೋನ್ ಮಾಡಿ. ಅವನ ಮಗ ಅಲ್ಲ ಹಾಕಿರ್ಬಾರ. ಅಯ್ಯೋ ಪಿಯೇ, ಅಯ್ಯೋ ಪಿಯೇ, ಪಿಯೇ ಪಿಯೇ ಪಿಯೇ. ಅಯ್ಯೇ ಪಿಯೇ. ಏನಾಗಿದೆಪ್ಪ ನಿನಗೆ? ಏನಾಗ್ಬೇಕು ಬಿಡಪ್ಪ ಅವನು. ಹೆಣ ಬಾಯಿಲಿ ಇನ್ನರ ಬಿಡ್ರಿ. ಪಾಪ ಸರಳವನವರು ಅಪ್ಪರು ಪ್ರೀತಿ ಮಾಡ್ಯಾರ, ಇಬ್ಬರಿಗೂ ಕೊಟ್ಟು ಮದ್ವಿ ಮಾಡ್ರಿ. ಆರಾಮಾಗಿ ಅಜ್ಜ ಅನಸ್ಕೊಂಡು ಮನ್ಯಾಗ ಇರೋದನ್ನ ಬಿಟ್ಟು ಇಲ್ಲದೆಲ್ಲ ಹರಗೆ ಆಡ್ತೀರಪ್ಪ ಊರ್ ತುಂಬಾ. ಮತ್ ನನಗ್ ಟೈಮ್ ಪಾಸ್ ಆಗತ್ತೆ. ಅಯ್ಯ ಮೊಮ್ಮಗ ಬರ್ತಾನಲ್ಲ ಆಡಿಸ್ಕೊಂತ ಕುಂದ್ರಿ. ಅವನ್ನೆಲ್ಲ ಕೆಟ್ಟ ಚಟ ಬಿಟ್ಬಿಡಪ್ಪ. ನನಗ ಸರಳನ್ ಜೊತೆಗೆ ಮದುವೆ ಮಾಡ್ತೀವಿಲ್ಲಪ್ಪ. ಆತ್ ಬಿಡ್ರಲ್ಲ ಯಪ್ಪ, ಇಷ್ಟು ಮಂದಿ ಕೂಡಿ ನಾನು ಒಬ್ಬನಿಗೆ ಬುದ್ಧಿ ಹೇಳಕತ್ತೀರಿ ಅಂತಂದಾಗ ಇಷ್ಟಾದ್ರೂ ನಾವು ತಿದ್ಕೊಡ್ಲಿಲ್ಲ ಅಂದ್ರೆ ನಮಗ್ ಮನುಷ್ಯ ಅಂತ ಯಾರು ಕರೀತಾರಲಿ. ಆದ್ರೆ ಮೊದಲು ನಮ್ಗೆ ಯಾವ್ದಾದ್ರು ದನದ ದವಾಖಾನೆ ಸೇರಿಸಲ್ಲ. ಮನುಷ್ಯರ ದವಾಖಾನೆ ಬಚ್ಚಿಲ್ದಾಗ ಜಾರ್ ಬಿದ್ದು ಕಾಲು ಮುರ್ಕೊಂಡಿವಿ. ಹ್ಞೂನ್ರಿ, ದಿವಸ ಬಚ್ಚಲ್ದಾಗ ಕಾಲಿಡ್ತಿದ್ರೆ ಇವತ್ತು ಬ್ಯಾರೆ ಬಚ್ಚಲ್ದಾಗ ಕಾಲಿಟ್ಟಾರ, ಅದಕ್ಕೆ ಹಿಂಗಾಗೈತಿ. ಗಂಡು ಮಕ್ಕಳು ಮಾತು ಕೇಳಬೇಡ. ಹ್ಞೂ ಅಂದ್ರೆ ಬಾಳ ಮಾತಾಡ್ತಾರೆ. ನಡಿಯಪ್ಪ ದವಾಖಾನೆ. ಬಟ್ ಅಂತೂ ಅಪ್ಪರ್ ಚಲೋ ಆದ್ರಲ್ಲ, ಇಷ್ಟ ಸಾಕ್ ನೋಡಿ ಅಣ್ಣ. ತಂಗಿ ಜೀವನ ಶುದ್ಧ ಆಯ್ತು. ನಮ್ಮದ ತ್ರಾಸ ಆತು.